ಛೇ 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 ನಿನ್ನೆ ದಿನ ಏನು ಮಳೆ ಏನು ಗಾಳಿ ಏನ್ ಚಳಿ ಅಂತೀನಿ ಹುಚ್ಚು ಮಪ್ಪು ಈ ಛತ್ರಿ ಬಿಡಬಾರ್ದ ಬಿಟ್ಟು ಬಂದು ಮನೆಯಿಂದ ದವಾಖಾನಿಗೆ ಹೋಗ್ಬೇಕಾದ್ರ ಪುನರ್ಜನ್ಮ ಬಂದಂಗಾತ್ರಿ. ಅದಕ್ಕಂತೂ ರೋವನಿಲ್ಲ ಛತ್ರಿ ತಂದಿ ಛತ್ರಿ. ಮಳೆನಿಲ್ಲ ಗಾಳಿನಿಲ್ಲ, ಚಳಿ ಮಾತ್ರ ಒಂದು ನಮೂನೆ ಬರಪೂರ ತುಂಬೈತೆ. ಅಲ್ಲ ಈ ದಿನ ಮೊಸರು ಮಾರ ಹುಡುಗಿ ಸೂಸಿ ದಿವಸ ನಮ್ಮ ದವಾಖಾನಿಗೆ ಬಂದು ನಾನು ಮಾರಿ ನೋಡಿ ಅಲ್ಲೂ ಕಿಸಿ ಕಿಸಿ ಕಿಸ್ತಿದ್ದ ಸೂಸಿ ಇದುವರೆಗೆ ಬೆಟ್ಟಿನ ಇಲ್ಲ ರೀ. ಎಲ್ಲಿ ಹೋಗಿರ್ಬೇಕ ಆ ಮೂಬೇರಿ ಕೆಂಡ ಅಂತೀನಿ. ಆ ಹಣ್ಣು ತಿನ್ನಕ ಈ ಅಣ್ಣ ಬೆನ್ನತ್ತ ಅಣ್ಣ ತಿನ್ನಿಸ್ತಾಳೋ ಇಲ್ಲ ಮಣ್ಣ ತಿನ್ನಿಸ್ತಾಳೋ 3 ಕಣ್ಣುಳ್ಳ ಮುಕ್ಕಣ್ಣನಿಗೆ ಗೊತ್ತ್ರಿ. ಅಬಾಬಾಬಾಬಾ ನೆನ್ಸಂದ್ರ ಬರ್ತಾರ ಚಂದ ಚಕೋರಿ. ಏನು ವನಪ್ಪು ಏನು ವಯ್ಯಾರ ಈಕಿ ವನಪ್ಪು ವಯ್ಯಾರ ನೋಡಿಬಿಟ್ಟ ಟುಮ್ಕ್ರ ಅನ್ಬೇಟಪ್ಪ ಅವ ಯಾವ್ದಪ್ಪ ಇದು ಟೊಮಾಟೊ ಅಂತ ಕೈ ಹಾಕಂಗೈತಿ. ಹುಡುಗಿ ಹಳ್ಳಿ ಹುಡುಗಂತ ಅದರ ತಿಳಿಬೇಡ ಪಾಠನ ಕಾಸನ್ನ ಹುಡುಗಿ ಹಳ್ಳಿ ಬರ್ತೀರೇ ನಮ್ಮ ಹಳ್ಳಿಗೆ ಟಿ ಶರ್ಟ್ ಕುದುರಿ ನಡಿಗೆ ಹಳ್ಳಿ ಹುಡುಗ ಕೈಯಾಗ ಸಿಗಬಾರ್ದ ಸಿಕ್ತರ ಹೊಡಿತಾರ ನಿಮ್ಮ ಮಕ್ಕಳುಗಳಿಗೆ ಹೊಡಿತಾರ ಹುಡುಗಿ ನಿಮ್ಮ ಮಕ್ಕಳುಗಳಿಗೆ. ಆಗೈತಿ ನಿಮ್ಮಂತವ್ರು ಬೇಕಾಗೈತಿ. ಯಾಕ್ರಿ ಏನೈತ್ರಿ ನಮಗ ಒಬ್ಬ ಮುಸಲ್ಮಾನವ್ರು ಬೇಕಾಗೈತಿ ಅಂದೆ. ಯಾಕ್ರಿ ಒಬ್ಬ ಬರ್ತಾನ ಏನ ಹುಡುಗಿ ಇನ್ನು ಮೊಸರು ಎಷ್ಟು ಅಳುಕೈತಲ್ಲ ಮತ್ತೊಬ್ಬ ಬರ್ತಾನ ಏನ ಹುಡುಗಿ ನಿಂದು ಕೆನಿ ಮೊಸರು ಗಟ್ಟಿ ಅಂತ ಹತ್ತೋದಲ್ಲ ಕೈಗೆ ಅಂತ. ಹಿಂಗಾಗಿ ಮೊಸರಿನ ವ್ಯಾಪಾರ ಅಂದ್ರೆ ವಾಕರ್ಕಿ ನನಗಾಗೈತಿ. ಅದು ಹೋಗಿ ಬಿಡು ಸೂಸಿ, ನಾನೊಂದು ಮಾತು ಕೇಳ್ತೀನಿ, ನೀನು ಒಪ್ಪಂತೀಯ? ಒಪ್ಪಂಗಿದ್ರು ಅದೇನಂತ ಹೇಳ್ರಿ. ನೋಡ್ರಿ ಹಿಂಗ್ ಮಾಡಬಾರ್ದು. ಹಿಂಗ ಯಾಕೆ ಮಾಡ್ತೀರಿ? ಅದೇನಂತ ಹೇಳ್ರಿ ಬಾಯ್ಬಿಟ್ಟ. ನೀವು ಹಿಂಗ್ ಮಾಡಿದ್ರನ ಜೀವಕ್ಕೆ ಸಮಾಧಾನ ಆಗ್ತೈತ್ರಿ. ಅಲ್ಲ ಏನೋ ಕೇಳ್ತೀನಿ ಅಂತೀರಿ, ಅದೇನಂತ ಕೇಳ್ರ ಏನ ಮುಂದಿನ ಹೋಗ್ಬೇಕು ನನ್ನ. ಏನಿಲ್ಲ, ಮೊನ್ನೆ ಕೋಳಿ ಕೆಪ್ಪನೆ ಬೆಟ್ಟದಾಗ ಹೇಳ್ತಂತ ಹೆಂಗ ಈ ಸದ್ಯ ಗಾಳಿ ಕುಡಿ ಬಂದ್ಬಿಡತ್ತೆ ಹೇಳಿ ಬಿಡ್ತೀನಿ ತಗೊಳ್ಳಿ. ಸಟಕ್ ಹೋದ್ರೆ ಪಟಕ್ನ ಹೇಳ್ರಿ, ಮತ್ತ ಮಾವ ಬರ್ತಾನ ಅವ ಏನು ನೋಡಿದ್ರು ಬಡಿಯಾಕ ಶುರು ಮಾಡ್ತಾನ ಹಂಗ್ರಿ ಹೇಳ್ಬಿಡ್ತೀನಿ ತಗೊಳ್ರಿ. ಬೇಗ ಹೇಳ್ರಿ. ಹೆಂಗ್ ಹೇಳ್ಬೇಕ್ರಿ? ಏನಿಲ್ಲ, ನಿಮ್ಮನ್ನ ಪರ್ಮನೆಂಟ್ ಲವ್ ಮಾಡ್ಬೇಕಂತ ಮಾಡೀನಿ. ನೀ ಲವ್ ಅವನ ಪಿಸ್ರಿ ಹಳೆ ಪಿಸ್ರಿ ಅಂತ ನಮ್ಗಡೆ ಕೈ ಇಟ್ಟಿ ಅಂದಂಗ. ಅಲ್ಲ ನಿಜವಾಗ್ಲು ನೀವು ನನ್ನ ಲವ್ ಮಾಡ್ತೀರಾ? ಹಳ್ಳಿ ಹುಡುಗಿನ ಲವ್ ಮಾಡ್ಬಾರ್ದಂತ ಯಾರು ಹೇಳ್ತಾರನ್ರ? ಆಯ್ತು ಹೇಳ್ರಿ. ಯಾವಾಗ ನೀವು ನನ್ನ ಮೆಚ್ಕೋತೀರ ಅಂದ್ಮೇಲೆ ನಾನು ನಿಮ್ಮನ್ನ ಮೆಚ್ಕೋತೀನಿ. ಆದ್ರೂ ನನ್ನ ಕರಾರ ಐತಪ್ಪ. ಏನು ಕರಾರ ಕಂಡೀಷನ್? ದಡ್ಡ ಸ್ಫೋಟ ಆಗಲ್ಲ. ಹೇಳ್ಬಿಡ್ರಿ. ನೋಡ, ನಮ್ಮದು ಮೊದಲೇದಿಂದ ಪ್ರೇಮ ಪ್ರಪ್ರಥಮವಾಗಿ ಶುರು ಆಗ್ಬೇಕಾದ್ರ ಮೊದಲ 500 ರೂಪಾಯಿ ಕೊಡ್ಬೇಕು, ಆಮೇಲೆ 1 ತೊಲಿ ಬಂಗಾರ ಕೊಡ್ಬೇಕು.
ಕೊಡ ಅಂದ್ರ ಮುಂದಿನ ಚಾಲು ಇಲ್ಲ ಬಂದ ಏ ಕ್ಯಾನ್ಸಲ್ ಅನ್ನಕ್ ಹೋಗ್ಬೇಡ, ಶಾಂಕ್ಷನ್ ಮಾಡಿ ಕೊಡ ದೇವ್ರು ನನಗೆ ಏನು ಕಡಿಮೆ ಮಾಡಿಲ್ಲ. ತೆಗಿ ತೆಗಿ ಮುದೇರಿ ಸೂಜಿ ಮಾಡಿ ರಗಡ್ ಕಳಿಸಿನಿ. ಇದು 500 ಇಲ್ಲ ನಿಮ್ಮ ಹೆಣ ಏತ್ಲಿ ಏನ್ ತುರ್ಸ್ಕೊಟ್ ಬಂದಿರ್ಲಿ. ಆಮೇಲೆ ಎರಡನೇ ದಿನದ ಮತ್ತ ಪ್ರೇಮ ಪಾಠ ಶುರು ಮಾಡ್ಬೇಕಂದ್ರ ಇದ್ರದ್ದು 2 ಪಾಠ ಕೊಡ್ಬೇಕಾ ಹೇಳಾತೀನಿ ನೋಡು. ಇಲ್ಲ ಅಂದ್ರೆ ಅಲ್ಲಿಗಲ್ಲ ನೀನ ನಾನ ಮತ್ತೆ ಹೊಡ್ಕೊಂಡ್ ಹಂಗ ಹೊಂಟಲ್ಲ. ಮತ್ತೇನ್ ಮಾಡ್ಬೇಕ? ಬಿರಿದ ಹಣ್ಣಿನಂತಿರುವ ನಿನ್ನ ಹದರಗಳಿಂದ ನನ್ನ ಕಪಾಲಕ್ಕೆ ಬತ್ತಿಡ್ಬೇಕ. ಹೌದಾ? ಬಳ್ಳಿ ಅಂತ ಬಳಕುವ ನಿನ್ನ ನಡಕ್ಕೆ ನನ್ನ ನಡಚ್ಚಿ ಒಂದು ಡ್ಯಾನ್ಸ್ ಮಾಡ್ಬೇಕ. ಏನಂತ ತಿಳ್ಕೊಂಡಿದ್ದಿ? ಏನ್ ತಿಂದ್ರ ಬಂದ್ರಿ ಮೂರು ಮಂದಿ ಅವ್ರಾದ್ರೆ ಆಯ್ತು. ನನ್ನ ದಯ ನಿನಗೆ ಯಾರು ಸರಿ ಕೈ ಮಾಡಿ ಕಣಿಯಾಗಿ ಆಗ ಸೋಸಿ ನಿಮ್ಮ ಮಾವ ಬಂದಂತ ಕಾಣ್ತಾ ಜಾಗ ನೀನು ಖಾಲಿ ಮಾಡ. ಈ ಕಡೆ ಹೆಂಗ್ ನೋಡಕ್ ಮುನಿ ಜರ್ಸಿ ಹಾಕಳದ ನಿಂತ ಈಗ ನಾವು ಬೆಳಗಾವ ಮುಂಜಾನೆ 4 ಗಂಟೆಗೆ ಎಬ್ಬಿಸ್ಬಿಟ್ಟಾಳ ನಮ್ಮ ಸುವಾಸಿನಿ. ಯಾರನ್ನ ನಿದ್ದೆ ಮಾಡೋಳು ನಮ್ಮನ್ನ ನಿದ್ದೆ ಮಾಡಿಸ್ಕೊಟ್ಟೋಳು. ನಿದ್ದೆ ನೋಡಿದ್ರು ಹನುಮಪ್ಪನ ಹುಡುಗಿ ಬಾಲ್ಗಂಬಿಂದ ಇವನ್ ನಿಂತ. ನಾವು ಮುಂದೆ ಆ ಕ್ಯಾಂಟೀನ್ಗೆ ಭಾಳ ಹಾಲು ಕೊಡ್ಬೇಕು. ಅದ್ರಾಗ ನಮ್ಮೂರು ಹೋಟೆಲ್ದವ್ರ ಕಾಲು ಎಲ್ಲರೂ ಭಾರಿ ಶೀಲ. ಹೋಟ್ಲು ಮಲ್ಲೇಶನ್ ಕಾಲು ಗುಲ್ಬರ್ಗದಾಗ ಪಾಸ್ ಮಾಡ್ಯಾರ್ರಿ. ನಮ್ಮ ಹೋಟ್ಲು ಶಾಂತಮ್ಮನ ಕಾಲು ನಮ್ಮ ಅಮ್ರಣ್ಣನ ಏನ್ ನೋಡಿ ಮಾಡ್ಕೊಂಡು ಏನ್ ಮಾಡಿ ನನಗೆ ಒಂದು ಗೊತ್ತಾಗಲ್ದು. ಅದೇನಪ್ಪ ಕಳ್ಳಿ ಕಟ್ಟಿ ಕಾಲ ನಾಗರೆಡ್ಡಿ ಬೆಳಗಾವ ಮುಂಜಾನೆ ಎದ್ದು ನೋಡಿಬಿಟ್ರೆ ಏಡಿ ನೆಡ್ದಂಗೆ ನೆಡ್ತಾನೆ. ಏಡಿ
ಏತಿ ಪಾವ್ ಕೆಜಿ ಖಂಡ ಇಲ್ಲ ಬಾಬಾ ಕುನ್ನಮ್ಮನಂತ ದೇವ ಮಕ್ಕ ನಾವು ಕೊಟ್ಟು ಅಮ್ಮನಿಗೋಡ್ದ ಉತ್ಕೂಡಪ್ಪನ ಗಜ್ಜೆ ಕುಂತು ಯೋಚನೆ ಮಾಡಂಗ ಆಗೈತಿ. ಇಲ್ಲಿ ನೋಡಿ ಚೋಡ್ ಸುಳೆ ಮಗ ಅಡ್ಡಾಗ್ಯಾನ. ಏ ಪುಣ್ಯಾತ್ಮ ಕಿವಿ ಅದವೋ ಏನಿಲ್ಲ, ಏನು ಮಾನವ ಏನ್ ಚೆಚ್ಚಿ ಗಿಚ್ಚಿ ತುಂಬಿ ಕಿವಿ ಹೂಣ್ಯವ. ಒಂದಾಳ್ತಿ ಗಂಟೆ ಬಾರ್ಸ್ನಿ ಹಂಗ ನಿಂತೇಳಿ ನಿಮ್ಮ ಅವನಿ ಎಮ್ಮಿ ಅಂತವನೆ ಬಾಳದಂತವನೆ. ನಿಮ್ಮ ಅವನು ಗೆದ್ದು ಗಜ್ಜ ಗಣ್ಯರ ಮನೆಯಲ್ಲಿ ಎಮ್ಮೆ ಹಂಗೆ ನೋಡಪ್ಪಿವ. ಒಂದಾಳ್ತಿ ಗಂಟೆ ಬಾರ್ಸ್ನಿ ಹಂಗ ನಿಂತೇಳಿ ನಿಮ್ಮ ಮಾವ ದುರ್ಗಮ್ ಕಾಣದಂತವನೆ. ಏನಿ ಮೌನ ನಾನು ಯಾರು ಅಂತ ತಿಳ್ಕೊಂಡಿದ್ದೆ? ಮನುಷ್ಯ ಅಂತ ತಿಳ್ಕೊಂಡೀನಿ. ಇವನು ನಮ್ ಡಾಕ್ಟ್ರು ಸಾಬ್ರು. ಮತ್ತೆ ಯಾರಿಂದ ಮಾಡಿದ್ದಿ? ನಮಸ್ಕಾರ ರೀ ಸಾಬ್ರ. ನಾನು ಯಾರನ್ನ ಮಾಡಿ ಏಕವಚನದಾಗ ಹಪತ್ ತಂದು ಬಿಟ್ಟಿ. ನಾನು ಸ್ವಲ್ಪ ಕ್ಷಮಿಸ್ಬಿಡ್ರಿ ಸಾರ್. ಆಯ್ತಾಯ್ತು ಹೋಲ್ ಬಿಡಪ್ಪ. ಹಾಲಿನ ವ್ಯಾಪಾರ ಹೆಂಗ್ ನಡೆದೈತೆ? ಹಾಲಿನ ವ್ಯಾಪಾರಿ ಅಂತ ಹೇಳ್ಬಿಡ್ರಿ ಭಾರಿ ಜೋರ್ ನಡೆದ್ಬಿಟ್ಟೈತೆ. ಅದ ಹಾಲಿನ ವ್ಯಾಪಾರ ನಮ್ಮ ಮೊಟ್ಟಗಲ್ಲ ಪಂಪ್ ಮಾಡಿ ಒಂದು ಹಾಲಿನ ಕೇಂದ್ರ ಮಾಡಿಕೊಟ್ಟೀನಿ. 12 ಜರ್ಸಿ ಆಕಳ ತಂದು ಕೊಟ್ಟೀನಿ. 5 ಲಕ್ಷ ಕೊಟ್ಟು ಒಂದು ಗೋಡನ್ ಕಳಿಸ್ಕೊಟ್ಟೀನಿ. ಮಗಳು ಕೊಡ್ತಂತ ಹೇಳೇನಾ ಮತ್ತೆ ಒಲ್ಲೆನಕ್ಕಿಲ್ಲ. ಮತ್ತೆ ಯಾವ್ದು ಆಗ್ಯಾವ? ಇನ್ನೊಂದು 3 ಬೇಕಲ್ಲ. 5ನೇದಕ್ಕೆ ರೆಡಿ ನಾವು. ನೀನೇನ್ ಕೇಳ್ತಾ ಬೋಳೆ? ಐನೈತೈತಿ ಗಿರ. ಏನು ಮಾಡ್ತೀರಿ ಮತ್ತೆ? ಹಾಲಿನ ವ್ಯಾಪಾರಿ ಏನು ಬಹಳ ಜೋರ್ ಬಿಡ್ರಿ. ಅಂದ್ರ ರೊಕ್ಕ ರಗಡ್ ಕಳಿಸಿದ್ ಬಿಡಪ್ಪ. ಸ್ಟ್ಯಾಂಡ್ ಹಾಕಿಲ್ಲಲ್ಲ ಮರ. ರೊಕ್ಕರೇನ್ರಿ ನಮ್ಮ ಜೀಪ್ ಮಲಾಣಿಗೆನ ಒಂದು 70-80 ಲಕ್ಷ ಹೆಚ್ಚಿಗೆ ಗಳಿಸಿನ ಬಿಡ್ರಿ. ಅಂದ್ರ ನಮ್ ದಿನ್ನಿ ಬಸವ ಡಾಕ್ಟರ್ ಮನೆ ಉಳಿದಿಲ್ಲ, ಅದಕ್ಕೆ ಅವ್ರು ಅದ ಚಿಕ್ಕ ದಿನ ಬಿಟ್ಟು ಇದ್ರ ಅಲ್ಲಿ ತೊಳದಿಂದ ಈಗ ಮಾಡಿಕೊಂತಾರ ಸೂಜಿ. ಇವೆಲ್ಲ ಮನೆ ಹಾಳು ಮಾಡಿದ್ವಿ, ಇನ್ನೇನ್ ಮಾಡ್ತಾರ? ಹೋಗ್ಲಿ ಬಿಡು, ಹಾಲು ಹೆಂಗ್ ಲೀಟರ್ ಕೊಡ್ತೀನಿ? ನಮ್ಮಲ್ರಿ ಭಾರಿ ಪ್ಯೂರ್ ಹಾಲು. ನಮ್ಮ ಹಾಲು ಕುಡ್ದವ್ರಿಗೆ ತಲೆ ಕೂದ್ಲ ನಮ್ಮ ಭ್ರಮರ ಮೂತ್ರ ಇಟ್ಟಿನ ಕಲಾಸ್, ನಿನಗನ ಕಲಾಸ್, ನಿಮ್ಮ ಅಪ್ಪಗ ಕಲಾಸ್ ಅಂತ ಅಲ್ಲ. ನಮ್ಗೆ ಭಾರಿ ಗಟ್ಟಿ ಬೇಕಾದ ಕೇಳ್ರಿ. ನಿನ್ನೆ 2 ನಿಮಿಷದ ಮಾಡ್ತಾ ಲೀಟ್ರ್ ಇದು ಗಟ್ 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 ಕುಡಿದು ಬಿಟ್ಟಾಳ. ಕುತ್ತಿಗೆ ಬಿದ್ದು ಪ್ಯಾಕ್ ಪ್ಯಾಕ್ ಒದ್ದಾಡ್ತಿದ್ಲಂತ. ಅಷ್ಟ್ರಾಗ ನಮ್ಮ ಇವನ್ ಏತ ಅರ್ಥ ಮಾಡ್ತ ಗ್ಯಾರಂಟಿ ಡಾಕ್ಟರ್ಗೆ ಹೇಳ್ದ ಡೇಟ್ ಬಾರ್ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಎದ್ದು ಕುಂದ್ರಂಗ್ ಮಾಡ್ಯಾನ್ರಿ. ಈಗ ನಮ್ದು ಹಾಕ್ಬಿಟ್ರೆ ಜೋರ್ ನಡೆದೈತೆ. ಖಾಲಿ 85 ರೂಪಾಯಿ 1 ಲೀಟರ್ ನೋಡ್ರಿ. ಹೌದಾ? ಆಯ್ತು ತಗಪ್ಪ, ಇವತ್ತು ಸಾಯಂಕಾಲ ಬಂದ ನಮ್ಗೊಂದು ರೇಟ್ ಕೊಟ್ಟೋದು. ಅಲ್ಲ ಮತ್ತೆ ಈಗ ನಿಮ್ಮ ಕಂಡಕ್ಟರ್ ಹುಚ್ಚವಲ್ಲ, ಇದ್ರ ಸಂಬಂಧ ನನಗೆ ಅಂದ್ರ ಈ ಎಮ್ಮಿ ಮೇಲ್ತಿನಲ್ಲ ನಿಂದ ತಿಂತಾವ ಅನ್ಸೈತೆ ನನಗೆ. ಎಮ್ಮಿ ಆ ಜಾಲೆ ಬಿಟ್ಟಿರ್ತದಿ ಅಲ್ಲೇ ಹೋತಾವ. ನಿಮ್ಮಂತರ್ಗೆ ಹಾಲು ಕುಡಿಸ್ತು ನಾವು. ಅವು ಜಳ ಜಳ ಅದಕ್ಕೆ ಉದಿರತ್ತಾವ ಕೂದ್ಲ. ಹೋಗ್ಲಿ ಬಿಡಪ್ಪ, ಸಾಯಂಕಾಲ ಬಂದ ನಮ್ಮ ಮನೆಗೆ 1 ಲೀಟರ್ ಹಾಲು ಕೊಟ್ಟೋದು. ಆಡ್ರಿ ಈಗ ನಮ್ಮ ಮುಂಗ್ಲಿ ಮುಷಿ ಮಲ್ಲೇಶ್ನವ್ರು 2 ಲೀಟ್ರು, ನಮ್ಮ ಸ್ವಣಿಚಿ ಬಡಕ ರಾಗಣ್ಣ ಆತ 5 ಲೀಟ್ರು, ಮತ್ತೆ ನಮ್ಮ ಇವ್ ಕಳ್ಳಿ ಕಡ್ಡಿ ಕಾಲ್ ಲಾಗರೆಡ್ಡಿ 12 ಲೀಟ್ರ್ ಹೇಳ್ಯಾನ. ಇವ್ ನಾವು ತೂಗ್ರೆಡ್ಡಿ ಹೇಳ್ತಾಳ ಶಾಂತಮ್ಮ. ಬಾಬಾ 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 ಅಲ ಹಬ್ಬದ ಬೆಂಕಿ ತುಳ್ದಂಗ ಆತ ಹಂಗ್ ಬರ್ತಾಳ. ಮತ್ತೆ ನಮ್ಮ ಅಂಗಡಿ ಶಾಣಪ್ಪ 12 ಲೀಟ್ರ್ ಹೇಳ್ಯಾನ್ರಿ. ಆತಂದೇನು 5 ಗಂಟೆಗೆ ಭಾರಿ ಜೋರ್ ಅಂತವ್ರಿ ಗಿರಾಕಿ. ಅದಕ್ಕೆ ನಾವು ಮನೆ ನಮ್ಮ ಸೋಸಿ ಕಾಯ್ತಾಳ್ರಿ. ಇನ್ನು ನಾವು ಬರುತ್ತೇವ್ರಿ. ಆಯ್ತ್ರಿ, ನಮಗೆ ಡ್ಯೂಟಿ ಟೈಮ್ ಐತೆ, ನಾವಿನ್ನು ಬರ್ತೇವೆ. ಅದು ನೋಡು, ಮುಂಜಾವಿನ ಸುಂದರ ರಮ್ಯ ದೃಶ್ಯ ವರ್ಣಾತೀತವಾಗಿದೆ. ಭಾಗ್ಯದ ಭಾಸ್ಕರನ ಬಾಗಿಲವನ್ನು ಸರಿಸಿ ಮೋಡದ ಸಿರಿಗಳನ್ನು ಚೆಲ್ಲುತ್ತಾ ಕಿರಿಲಗೆಯನ್ನು ಚೆಲ್ಲುತ್ತಾ ಬೆರಿಗಾವರಿಸಿದ ಕತ್ತಲೆಯ ಪರದೆಯನ್ನು ಸೌಕಾಸವಾಗಿ ಇಳಿಯುತ್ತಾ ಅಗಲಗಣ್ಣು ತೆರೆದು ನೀಲಾಭಾಂಧಳದ ಸಮುದ್ರದಲ್ಲಿ ಮೇಯ್ದೆಳೆದುಕೊಂಡು ಕೆಂಪು ರಂಜಿತ ಕಾರಂಜಿ ಕಾರತ್ತಿಯನ್ನು ಮರ ಬಳ್ಳಿಗಳ ಮೇಲೆ. ಹೌದು ದೇವ, ಈ ಹೂದೋಟದಲ್ಲಿ ಬೆಳೆದು ನಿಂತಿರುವಂತಹ ಆ ಗಿಡ ಮರ ಬಳ್ಳಿಗಳು ಆ ನೇಸರನ ಆಸರೆಯನ್ನ ಕೈಗೊಳಿಸುತ್ತಾ ಅವನ ಕಿರಣಗಳನ್ನು ಆಲಂಗಿಸಿ ತರತರದ ವಾಸನೆಯ ತೈಲವನ್ನ ಮೇಗೆ ಮೆತ್ತಿಕೊಂಡು ಘಮಘಮಿಸುತ್ತಾ ನೀ ಅಂತ ಸ್ಪರ್ಧೆಗಿಳಿದು ಸುಂದರವಾಗಿ ಕಣ್ಗೊಳಿಸ್ತಾ ಇದೆ ಅಲ್ವೇ? ನಿಜಪ್ರಿಯೆ, ಪರಿಮಳದ ಬಣ್ಣವನ್ನು ಲೇಪಿಸಿಕೊಂಡು
ಬಳ್ಳಿಗಳು ಬಾಗಿ ತೂಗಿ ನಮ್ಮ ಪ್ರೇಮಿಗಳಿಗೆ ಆಶೀರ್ವದಿಸ್ತವೆ ಏನು ಎಂಬಂತೆ ಭಾಸವಾಗುತ್ತದೆ. ಹೌದು ಪತಿದೇವ, ಈ ನೈಜವಾದ ಹೂದೋಟದ ಅಂದ ಚಂದವನ್ನ ಕಂಡು ನನ್ನ ಭಾವನೆ ಅದ್ಯಾವುದೋ ಕನಸಿನ ಕಲ್ಪನೆಯನ್ನು ಕಟ್ಟಿ ಈ ಮನಸ್ಸೆಂಬ ಹಕ್ಕಿ ಈ ಭಾವನೆಯ ಬಾನಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡಿ ಈ ನಮ್ಮ ಬದುಕೆಂಬ ಈ ಜೇನುಗೂಡಿನಲ್ಲಿ ಸುಮಧುರವಾದ ಮಧುವನ್ನ ಹೀರಬೇಕು ಅಂತ ಹೇಳ್ತಾ ಇದೆ. ನನ್ನ ಈ ಭಾರತಕ್ಕೆ ಜೊತೆಯಾದ ಬೆಳದಿಂಗಳ ರಾಣಿ, ನಿನ್ನ ಮೊಗಲಾವರಿಯಲ್ಲಿ ಸೌಭಾಗ್ಯದ ಸೂಚಿಕ ಹಾರಿ ತೂರಿ ಬರುತ್ತದೆ. ಮತ್ತೆ ನಿನ್ನ ಹೃದಯ ಸರವರದಿ ಸುಮ್ಮನೆ ಹರಿಯುವಂತ ಪ್ರೇಮ ಭಾವನೆಯ ಸುಗ್ಗಿಯಂತೆ ಹೇಳುತ್ತದೆ. ಅದು ಕಿವಿ ಆಲಿಸಿ ಕೇಳಿ ಆ ಅಶೋಕ ವೃಕ್ಷದ ತಂಗಿ ಮೇಲೆ ಕುಳಿತ ಕೋಗಿಲಿ ಅದೆಷ್ಟು ಮಧುರ ಕಂಠದಿಂದ ಕೂಗುತ್ತೇದು ಎಂದು. ಹೌದೌದು, ಈ ನವಮಾಸದ ಕೋಗಿಲೆ ಏನಂತ ಯಾಕೆ ಕೂಗ್ತಾ ಇದೆ ಅಂತ ಗೊತ್ತಾ ನಿಮ್ಗೆ? ಹೇಗೆ ಕೂಗುತ್ತದೆ ಹೇಳುವುದು? ಈ ಸತಿಪತಿಗಳಿಬ್ರು ಈ ಹೂತೋಟದಲ್ಲಿ ಆನಂದದಿಂದ ತಿರುಗಾಡ್ತಾ ಇರುವ ಈ ಜೋಡಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವೆ. ಮಂಜುಳ, ನೀನಂತೂ ತುಂಬಾ ತುಂಟಿ. ಹೌದೌದು, ನಾನು ತುಂಟಿ, ಮತ್ತೆ ನೀವು? ನಾನು ತುಂಟ. He
ಒಂದು ಮಾತು ಕೇಳಬೇಕು ಅಂತ ಮನದಲ್ಲಿ ಆಸೆ ಇಟ್ಕೊಂಡಿದ್ದೀನಿ. ನಾನು ಕೇಳಬಹುದಾ? ಅವಶ್ಯವಾಗಿ ಕೇಳು. ನನ್ನ ಶ್ವೇತ ಗುಲಾಬಿ ಚಿತ್ತಗಗನದಲ್ಲಿ ಸಂಕೋಚದ ಸುಳಿಯಲ್ಲಿ ಸಿಕ್ಕು ಒಯ್ದಾಡಿಸಿದ್ರು ನನ್ನ ಮನ. ಚಿಕ್ಕಂದಿನಿಂದಲೂ ನನ್ನ ತಾಯಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಅತ್ತಿಗೆ ನಮ್ಮ ಮದುವೆ ಸಮಯದಲ್ಲಿ ಹೇಳಿ ಕಳಿಸಿದ್ರೆ ಯಾಕೆ ಬರಲಿಲ್ಲ? ಹಂದೆ ಹೇಳಲಿಲ್ಲವೇ, ನನ್ನ ತಂಗಿಗೆ ಈ ಸಮಾಚಾರ ಬಂದಿದ್ದರಿಂದ ಬರಲ್ಲವೆಂದು. ಮತ್ತೇಕೆ ಈಗ ಮಾತು? ಸ್ವಾಮಿ, ಸಂಶಯದ ಹೇಳ್ತಾ ಇರೋ ನಿಮ್ಮ ಮಾತು ನನ್ನ ಮನಸ್ಸಿಗೆ ಹಾಸಿ ಮಾಡಿಬಿಡ್ತು. ನಿಜವಾಗ್ಲೂ ಹೇಳಿ, ನನ್ನ ಅತ್ತಿಗೆಗೆ ವಿಷಮ ಜ್ವರ ಬಂದಿದ್ದು ನಿಜವೇ? ಮೋಡದಿಂದ ಸಿಡಿದು ಬಂದ ಕಿಡಿಯಂತೆ ಮನದಿಂದ ಮೂಡಿ ಬಂದ ಪ್ರಶ್ನೆಗೆ ಏನೊಂದು ಉತ್ತರಿಸಲಿ. ಈ ಲೋಕ ತ್ಯಜಿಸಿದ ತಂಗಿ ವಿಷಯ ಹೇಳಿದ್ದಾದರೂ ಮಂಜುಳಾ ಖಂಡಿತ ಬದುಕಲಾರಳು. ಸ್ವಾಮಿ, ಈ ನಿಮ್ಮ ಸತಿ ಕೇಳೋ ಪ್ರಶ್ನೆಗೆ ಸಮಂಜಸ ಉತ್ತರ ಕೊಡದೆ ಮೌನವಾಗಿ ಯಾಕೆ ನಿಂತ್ಕೊಂಡ್ಬಿಟ್ರೆ? ಮಂಜುಳಾ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ಈಗ ಸಮಯವಿಲ್ಲ. ಕಾರಣ ಡ್ಯೂಟಿ ಮಾಡೋ ಟೈಮ್ ಆಗಿದೆ. ಹಲವಾರು ಪೇಷಂಟ್ಗಳು ದೌಖಾನೆಯಲ್ಲಿ ನನ್ನ ದಾರಿ ಕಾಯುತ್ತಿರಬೇಕು. ಅರ್ಜೆಂಟ್ ಹೋಗುತ್ತೇನೆ, ನಂತರ ಮನೆಗೆ ಬಂದ ಮೇಲೆ ವಿಷಯ ಹೇಳುತ್ತೇನೆ, ಆಯ್ತೆ? ಹಾಗೆ ಆಗಲಿ, ಹೋಗ್ಬನ್ನಿ. ಹೇ ದೇವ, ದಯಾಸಾಗರ, ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಪರದೇಶಿಯಾದ ನನ್ನ ಅತ್ತಿಗೆಗೆ ಯಾವುದೇ ರೀತಿ ಕಷ್ಟದ ಕಟ್ಟೆ ಬಾರದಂತೆ ಕಾಪಾಡು ತಂದೆ. ನಿಜಕ್ಕೂ ನನ್ನ ಸಲುವಾಗಿ ಅದೆಷ್ಟೊಂದು ಕಷ್ಟಪಟ್ಟು ನನ್ನ ಬೆಳೆಸಿದ್ದಾಳೆ. ಆ ನನ್ನ ತಾಯಿಯ ಋಣ ತೀರಿಸೋದಕ್ಕೆ ಈ ಜನ್ಮದಲ್ಲೇ ಸಾಧ್ಯವಿಲ್ಲ ತಂದೆ, ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಗೊಂದಲದಲ್ಲಿ ಸಿಲುಕಿಸಿ ಬಿಟ್ಟು ಹೋದಿ. ನಾನು ಈಗೇನು ಮಾಡಲಿ? ಮನೆಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಮೀನಿನಂತಾಗಿದೆ ನನ್ನ ಈ ಪರಿಸ್ಥಿತಿ. ಸಾವು ನೋವುಗಳು ಸೆಳವಿಗೆ ಸಿಲುಕಿ ದಿಗ್ಭ್ರಮಗೊಂಡಿದೆ ನನ್ನ ಜೀವನ. ಹಗಲಿರುಳು ನಿನಗಾಗಿ ಅವಳಿಸಿ ಭ್ರಮಭೂತ ಬಡಿದುಕೊಂಡು ಸಾವು ನೋವುಗಳು ಸೆಳವಿಗೆ ಸಿಲುಕಿ ದಿಗ್ಭ್ರಮಗೊಂಡಿದೆ ನನ್ನ ಜೀವನ. ಅಲ್ಲದೆ ಅನುದಿನ ಅನುರಾಗದ ಸುಧ ತುಂಬಿಸುವ ವಾಸನೆ ಬೀರುವ ಗೃಹದಲ್ಲಿ ಈಗ ಪ್ರೇತಗಳ ದುರ್ಗಂಧವೇ ತುಂಬಿ ಹೊರ ಸೋಸಿ ಬರುತ್ತಿದೆ. ಮಂಗಲ, ಒಟ್ಟಾರೆ ಗಾಳಿಯ ಸೊಡರಂತಿರುವ ಸಂಸಾರ ನೆಚ್ಚಿರುವುದೇ ಬೇಡ. ಆದಷ್ಟು ಬೇಗ ಈ ಭಾವವನ್ನು ನೆರೆದುಕೊಂಡು ಧಾವಿಸಿ ನಿನ್ನಲ್ಲಿಗೆ ಬರುವ. ಇದು ಮಂಗಲ, ವಿಷದ ಹಾಲು ಕುಡಿದು ಖುಷಿಯಾಗಿ ಬರುವೆ. ಶೀಘ್ರ ಕರ ಚಾಚಿ ಕರೆದುಕೊಂಡು ನಿನ್ನಲ್ಲಿಗೆ. ಎಂತ ಅನುಮತ ಕೆಲಸ ಕೈ ಹಾಕಿರಿ? ಯಾರು? ಚಂದ್ರು, ಬಿಡು ನನ್ನ ಕೈ. ನನ್ನನ್ನು ಸರ್ವತ ಬದುಕಿಸಬೇಡ. ನನಗ ಬದುಕಿರಲಾರೆ, ಬಿಡು. ಎಂತ ಮಾತನಾಡ್ತಾರ್ರಿ ಅಪ್ಪ? ಹಗಲಿ ಮುಗಿಲಿ ಹುಟ್ಟಿ ಬರಕ್ಕ ಹುಲ್ಲು ಬೀಜ ಅಂತ ತಿಳಿದೆ ಅಂತ ಬಿಟ್ಟು ಬಿಡ್ರಿ ನಿಮ್ಮ ಹುಚ್ಚ ಹವ್ಯಾಸ. ನೋಡು ಚಂದ್ರು, ಬಾಳ ಗುಡಿ ಬಡ ಬಿರುಗಾಳಿ ಸೆಳೆತಕ್ಕೆ ಸಿಕ್ಕು ಬಂಡೆಗಳಿಗೆ ಸಹಸ್ರ ಚೂರಾದಾಗ ನಾನೇನು ಮಾಡಲು ಚಂದ್ರು? ನಾನೇನು ಮಾಡಲು? ಯಪ್ಪ, ಹಂಗೆಲ್ಲ ತಿಳ್ಕೊಬೇಡ್ರಿ. ದೇವರು ನಿಮ್ಗ ಹಿಂದೆಲ್ಲ ನಾಳೆ ಕಲ್ಯಾಣ ಮಾಡ್ತಾನ. ಸೋಲು ಗೆಲುವಿನ ಮೂಲವಲ್ಲವೇನ್ರಿ ಅಪ್ಪ? ನೀವು ಕಲಿತವರು, ನೀವು ಹಿಂಗ್ ಮಾಡಿದ್ರೆ ಹೆಂಗ್ರಿ? ಒಂದು ಸತ್ತು ಹೋದವರು ಮತ್ತೇನಾರ ಮರಳು ಬರಲ್ಲ. ಹಾಗಾದ್ರೆ ನಾನಿನ್ನು ಬದುಕ್ಬೇಕ್ರಿ. ಬದುಕಿ ಬಾಳಿಗಿನ ಅಂದಿ ಆಡಬೇಕು. ಅಂದು ನಮ್ಮವರ ನಾರಿ ಕೋಲ ಪರಾರಿ ಆದ ತಾಯಿ ಗಂಡನ ಪತ್ತೆ ಹಚ್ಚಿ ಅವರ ಮುಂಡದಿಂದ ಬೇರ್ಪಡಿಸಿ ನಮ್ಮವರ ಅಗಸಿ ಬಾಗಿಲಿಗೆ ಕಟ್ಟಬೇಕ್ರಿ. ಅಂದಾಗ ನಮ್ಮವರ ಆತ್ಮಕ ಜಾರಿ. ಆ ಕಾರ್ಯ ನಮ್ಮಿಂದ ಸಾಧ್ಯವೇನೆ ಚಂದ್ರು? ಅಸಾಧ್ಯ ಎಂಬುದು ಈ ಜಗತ್ತಿನಗಲ್ರಿ. ಇರಲಿ, ಈಗ ನೀವು ಮನೆ ನಡ್ರಿ. ಮನೆಗೆ ಹೋಗಲಿ? ಹೋಗ್ಬೇಕ್ರಿ. ಮನೆಗೆ ಹೋಗದಿದ್ದರೆ ಬೆಕ್ಕವನ ಮನೆಗ ಇಲಿ ಲಗಟೋಡ್ ಬಂದಂತ. ಹೀಗಂತೂ ಗೀತವನವ್ರ ಕಾರ್ಬಾರ ಬಹಳಷ್ಟು ದೂರ ಹಿಡಿದಿರ್ಬೇಕು. ಆಯ್ತು, ಮನೆಗೆ ಹೋಗುತ್ತೇನೆ. ಚಂದ್ರು, ನಿಜಕ್ಕೂ ನೀನು ದೇವತ ಮನುಷ್ಯ. ಅಂತೇ ನನ್ನ ಪ್ರಾಣ ಉಳಿಸಿದು. ಮಾನವನಿಗೆ ಮಾನವ ಆಶ್ರಯ ಅಲ್ಲದ ಹೆಂಗ್ರಿ? ಇರಲಿ, ಈಗ ನೀ ಜೀವಕ್ಕೆ ಏನು ಮಾಡಿಕೊಳ್ಳುವಂತ ವಚನ ಕೊಡ್ರಿ. ತೆಗೆದುಕೋ ವಚನ. ಆಯ್ತ್ರಪ್ಪ, ನೀವು ಮನೆಗೆ ನಡ್ರಿ.
ನಿಮ್ಮಿಂದ ಆ ತೋಟಕ್ಕೆ ಹೋಗಿ ನಿಮ್ಮಿಂದ ಓಡಿ ಓಡಿ ಬಂದ್ಬಿಟ್ಟು ರೀಯಪ್ಪ. ಬರ್ತೇನೆ. ಪಾಪ ಬಂಗಾರದಂತ ಮನಸ್ಸಿಗೆ ಅಂತ ಒತ್ತು ಬಂತಲ್ಲಂತೀನಿ. ನಮ್ಮಪ್ಪ ನಮ್ಮವ್ವ ಸತ್ತಂಗಳು ಹಿಡಿದು ಇಲ್ಲಿವರೆಗೆ ಮನೋಜಪ್ಪನವರು ತಮ್ಮ 2 ಕಣ್ಣುಗಳಂತೆ ನೋಡಿಕೊಳ್ಳುತ್ತಾ ಬಂದ್ರು. ಇಂಥ ಧರ್ಮ ನಿಷ್ಠವಂತರಿಗೆ ಜನಬಲ ಕೊಡದೆ ಬೆಲೆಯಿಲ್ಲದ ನಾಣ್ಯದಂತೆ ಮೂರಿ ಕಿಡಿಬಿಡ್ತಾರಂತ ಹೇಳಿದ್ರು. ಮೋಸದಿಂದ ಕೊಲೆ ಮಾಡಿಬಿಟ್ಟಿಯ ನೊಂದುಂಡ ಕೊಲೆ ಮಾಡಿ ಹೇಳಿ ಸುಳಭಾಗದೆ. ಸಾಯಲೇ ನನ್ನ ಮಗನೇ, ನನಗೆ ವಿಶ್ವಮಿತ್ರನಾಗಿ ಇಂದ ಕಾಡುತ್ತಿದ್ದಲ್ಲ, ಹೋಗಲೇ ನೀನ ಸತ್ತ ಕೊಲೆಯನ್ನ ಮನೋರನ ಮೇಲೆ ಹಾಕಿ ಮನೋರನ ಜೈಲಿಗೆ ಕಳಿಸಲೇಬೇಕಾ? ಅಂತೂ ಈ ಮನೆಗೆ ನಾನೇ ಸರ್ವಾಧಿಕಾರಸ್ಥನು. ಅಂತೆಯೇ ನನ್ನ ಗಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದರೆ ಈ ಮನೆಯಲ್ಲಿ ಇರೋರೆಲ್ಲರೂ. ಇನ್ನು ನಾನು ಕೈ ಹಿಡಿದಿರೋ ಆ ನನ್ನ ಮನೋಜ ನಾನು ಹೇಳಿದಂತೆ ಕುಣಿಯುವ ಕೋತಿ ಅಂತಾಗಿದ್ದಾನೆ. ಅಂತೆಯೇ ನಿನ್ನೆ ಮನೆ ಬಂದಂತೆ ಕುಡಿಸಿ ನಿಶೆಯಲ್ಲಿದ್ದಾಗಲೇ ಬರೆಸಿಕೊಂಡು ಬಿಟ್ಟೆ ಈ ಮನೆಯ ಸರ್ವ ಆಸ್ತಿಯನ್ನು. ಅಂದಮೇಲೆ ಇಲ್ಲಿ ಇರುವಂತ ಪ್ರತಿಯೊಬ್ಬರು ನಾನು ಹೇಳಿದಂತೆ ಕೇಳಿಕೊಂಡು ಬೇಕಿರ್ಲೇಬೇಕು. ಈಗ ಮನೆಯಲ್ಲಿ ಮನೋಜ್ ಇದ್ದಾನೆ? ಇಲ್ಲ, ಅದೆಲ್ಲಿಗೆ ಹೋಗಿದ್ದಾನೆ? ಅದು ಆ ನಂಜುಂಡಿ ಅವರ ಸಾವುಕಾರ ಮನೆಗೆ ಹೋಗಿದ್ದಾನೆ. ಯಾಕೆ? ಇಷ್ಟರಲ್ಲಿ ಭದ್ರ ಬರ್ಬೋದು. ಹೋಗ್ಲಿಕ್ಕಿತ್ತ ಬೇಗ ಕಾಫಿಯನ್ನು ತಯಾರಿಸು. ಬೇಕು, ಏನೋ ತಲೆ ನೋಯ್ತಾ ಇದೆ. ಅಷ್ಟೇ ತಾನೇ. ನೋಡಿ, ಸತ್ಯ ನಿಮಗೋಸ್ಕರ 5 ನಿಮಿಷದಲ್ಲಿ ತಯಾರಿಸ್ಕೊಂಡು ಬರ್ತೀನಿ, ಕುಳಿತುಕೊಳ್ಳಿ. ಹೇಗೋ ಈ ಬೇಟೆ ಸಮಯಕ್ಕೆ ಸರಿಯಾಗಿ ತಾನಾಗಿ ನನ್ನ ಕೈಗೆ ಸಿಕ್ಕಿದೆ. ಇವನ ಮೇಲೆ ಬೀಸಬೇಕು ಈ ನನ್ನ ಮೋಹದ ಜಾಲವನ್ನು, ಹದಗೆಡಿಸಬೇಕು ಇವನ ಧರ್ಮದ ದಾಹವನ್ನ. ತೆಗೆದುಕೊಳ್ಳಿ ಮನೋಹರ. ಪಾಪ ಎಷ್ಟು ದಿನ ಅಂತ ಸತ್ತು ಹೋಗಿರೋ ಆ ನಿನ್ನ ಸತಿಯ ಚಿಂತೆಯಲ್ಲಿ ಬಿದ್ದು ಒದ್ದಾಡಿ ಕಾಲ ಕಳಿತೀಯ ಹೇಳು. ಹೂ ಮಾರೋ ಮನೆಯಲ್ಲಿ ಹುಲ್ಲು ಮಾರುವೆಯಾ? ದೂರ ನಿಂತು ಮಾತನಾಡು. ಬಾ ಮನೋಹರ. ಯಾಕೆ? ಚೆಂಡು ಹೂವಿನಂತ ಹೆಣ್ಣು ತಾನಾಗಿ ನಿನ್ನ ಬಯಸಿ ಬಳಿಗೆ ಬರ್ತಾ ಇದ್ದಾಳೆ ಅಂದ ಮೇಲೆ ಅವಳ ಆಸೆಯನ್ನು ಈಡೇರಿಸದೆ ತಿರಸ್ಕರಿಸೋದು ಸರಿಯೇ? ತಮ್ಮ ಕರೆ ತಂದ ಹೆಣ್ಣಿನ ಮೇಲೆ ಕಣ್ಣು ಹಾಕಿ ತಂದುಕೊಳ್ಳಲಾರೆ ಕರ್ಮದ ಮೂಟೆ. ವೈಭವದಿಂದ ಮೆರೆಯುವ ಭರತ ಖಂಡಕ್ಕೆ ತೋರಿಸಲಾರೆ ನನ್ನ ಈ ಕೀಳುಕೃತಿ. ನೋಡು, ಹೂವಿನ ತೋಟದಲ್ಲಿ ಅರಳಿ ನಿಂತಿರೋ ಹೂವು ನಾನು ಅಂದಾಗ ಭೃಂಗ ನೀನಾಗಿ ಬಂದು ಇದರ ರುಚಿಯನ್ನ ನೋಡೋದೇ ಬಿಡುವುದು ನಿನಗೆ ಒಳ್ಳೆಯದಲ್ಲ. ಗೀತಾ, ಒಳಚೆಲೆ ಕೆಲಸದಿಂದ ನಿನ್ನ ಏಸಿ ಮನೆಯ ಹಾಸಿಗೆ ಕಡಿವಾಣ ಹಾಕಿ ಪಾದ ಬಲಿನಿಗೆ ಬಿತ್ತರಿಸು ಗರತಿಯು ಮತ್ತು ತಮ್ಮನ ಹೆಂಡತಿಯನ್ನು ಭೋಗಿಸುವುದು, ಎತ್ತ ತಾಯಿಯನ್ನು ಕೊಡುವುದು ಎರಡು ಒಂದೇ. ಯಾಕೆ? ಹರಿಯುವ ನೀರನ್ನ ಕಂಡು ಯಾರಾದ್ರೂ ಕುಡಿಬಹುದಲ್ವೇ? ಕುಡಿಯುವವರು ಬೀಸುವ ಗಾಳಿಯನ್ನ ಯಾರಾದ್ರೂ ಸೇವಿಸಬಹುದಲ್ವೇ? ಸೇವಿಸಬಹುದು. ಅದರಂತೆ ನಾನೀಗ ಒಬ್ಬಳು ವೇಶ್ಯಾದವಳಿಗೆ ಯಾರಾದ್ರೇನಂತೆ? ಅಣ್ಣನ ಹೆಂಡತಿ ಆದ್ರೇನೋ, ತಮ್ಮನ ಹೆಂಡತಿ ಆದ್ರೇನೋ. ನೋಡು, ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಸತ್ತು ಹೋಗಿರೋ ಆ ನಿನ್ನ ಹೆಂಡತಿಯ ಚಿಂತೆಯಲ್ಲಿ ಅದ್ ಎಷ್ಟು ದಿನ ಅಂತ ಕಾಲ ಕಳಿತೀಯ? ಆ ನಿನ್ನ ನೋವನ್ನ ನಾನು ಮರೆಸ್ತೀನಿ. ಕಮಲದ ಬುಡದಲ್ಲಿ ಮಂಡಕವನ್ನು ಜೀವಿಸಿದಂತೆ ಕಮಲದ ಸುವಾಸನೆಯೇ ದಂತವಲ್ಲದು. ಅಂತ್ಯ ಸೌಳಿಗಳ ಸಾರೆ ಸೇರಿದ ನಿನಗೆ ಇದು ಮಾಡ್ತದ
ಬೋಧನೆ ನನಗೀಗ ಬೇಕಾಗಿಲ್ಲ. ಬೆಂಕಿ ಹಚ್ಚೋ ಆ ನಿನ್ನ ಧರ್ಮದ ಬೋಧನೆಗೆ ಯಾಕೆ ತಮ್ಮ ಹಚ್ಚಿದ ಮಾವಿನ ಗಿಡದ ಹಣ್ಣನ್ನ ಅಣ್ಣ ತಿನ್ನುವುದಿಲ್ಲವೇ? ಗೀತಾ, ಗರದೆಯ ಕಟ್ಟನ್ನು ಕೆಡವಿ ದುರ್ಗತಿ ದೌಡಲು ಸಿಕ್ಕು ಧರ್ಮವನ್ನು ದೂಡಿ ಧರ್ಮದ ಕಾಡು ಕೈ ಮಾಡಿ ಕರೆಯಬೇಡ. ನೋಡು, ನೀನೀಗ ಏನೇ ಹೇಳಿದ್ರು ನಾನು ಮಾತ್ರ ನಿನ್ನ ಮಾತನ್ನ ಕೇಳುವಂತಿಲ್ಲ. ತಾನಾಗೆ ಬಯಸಿ ಬಂದಿರೋ ಹೆಣ್ಣನ್ನ ತಿರಸ್ಕರಿಸೋದು ಸರಿಯಲ್ಲ. ಒಂದು ವೇಳೆ ನೀನೇನಾದ್ರೂ ನನ್ನ ಆಸೆನ ಈಡೇರಿಸದೆ ಹೋದ್ರೆ ಹಾವಿನ ಬಾಯಿಯಲ್ಲಿ ಸಿಕ್ಕಿರೋ ಇಲಿಯಂತಾಗಿ ಹೋಗುತ್ತೆ ನಿನ್ನ ಜೀವನ. ನಿನ್ನ ಮನಸ್ಸಿನ ವಿಚಾರ ನನಗೆ ಈಗ ಅರ್ಥವಾಯಿತು. ಅರ್ಥವಾದ ಮೇಲೆ ಏಕೆ ವ್ಯರ್ಥವಾಗಿ ಕಾಲ ಕಳಿತೀಯ? ಬಾ ಮನೋಹರ, ನನ್ನ ಮಾತು ಕೇಳು. ಗಲಾಟೆ ಅಲ್ಲ ರೀ, ಒಂದು ಕ್ಷಣದಲ್ಲಿ ನೀವೇನಾದ್ರೂ ಬರ್ದೆ ಹೋಗಿದ್ರೆ ಈ ಕಾಮ ಪಿಶಾಚಿ ಈ ನನ್ನ ಶೀಲವನ್ನೇ ಹಾಳು ಮಾಡ್ಬಿಡ್ತಾ ಇದ್ದಾರೆ. ತಮ್ಮ, ನಾನೇನು ನೀಚ ಕೆಲಸ ಮಾಡಲು? ನೀಚ ಕೆಲಸಕ್ಕೆ ಕೈ ಹಾಕಿ ಬಾಯಿಗೆ ಬಂದಂತೆ ಮಾತಾಡ್ತು ಈ ನಾಯಿ. ತಪ್ಪ, ಈ ಹೆಣ್ಣು ಪದ್ಮ ಜಾತಿದಲ್ಲ, ಚಿತ್ತ ಚಂಚಲ ಸಹಸ್ರ ವಿಡಂಬರಸನ ಭಾವ ಬಂದನತಿ ಲೋಲಾಪ್ತ ಕೈಯವ ಚಿತ್ತಳೆ ಜಾತಿ ಹೆಣ್ಣು. ಮಹಾ ಕಾಮುಕ ನೀನು. ನೀನು ಮಾಡುವುದೆಲ್ಲ ಮಾಡಿಬಿಟ್ಟು ಈಗ ನಾಟಕ ಬೇರೆ ಮಾಡ್ತಾ ಇದೀಯ. ನೀವು ಬರೋದಕ್ಕಿಂತ ಮುಂಚಿತವಾಗಿ ಇವನು ಬಲವಂತವಾಗಿ ನನ್ನ ಎಳೆದಾಡಿ ನನ್ನ ಕೈಯಲ್ಲಿರೋ ಬಳೆಯನ್ನೆಲ್ಲ ಒಡೆದು ಹಾಕ್ಬಿಟ್ಟಿದ್ದಾನೆ. ಈಗ ನೀವು ಬಂದ ನಂತರ ಇದೆಲ್ಲ ಮುಚ್ಚಿ ಹೋಗ್ಲಿ ಅಂತ ಗೊಳ್ಳು ನಾಟಕ ಮಾಡ್ತಾ ಇದ್ದಾನೆ. ಎಲ್ಲೋ ಕಾಮಂದ, ತಮ್ಮನ ಹೆಂಡತಿ ಅನ್ನೋದು ಹೇಗೂ ಬಯಸಿತು ನಿನ್ನ ಏಸಿಮನ. ಪಾಪಾತ್ಮ, ನಿನ್ನ ಮುಖ ನನಗೆ ತೋರಿಸಬೇಡ. ಎಲ್ಲೋ ನಿನ್ನ ನಿರ್ಲಜ್ಜತನಕ್ಕೆ ತಕ್ಕ ಶಾಸನ ಹೇಳಿದೆ. ತಮ್ಮ, ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡಬೇಕು. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಾಗಿ ಯೋಚಿಸಿದಾಗ ನಿಜವು ತಿಳಿದುವಂತ ಹೇಳಿಲ್ಲವೇ ತಮ್ಮ? ವ್ಯರ್ಥ ಬಣ್ಣದ ಹೆಣ್ಣಿನ ಮಾತು ಕೇಳಿ ಬಿಡದಿರು ಕಠೋರವಾದ ನುಡಿಗಳನ್ನು ಬಿಟ್ಟು ಒಡೆಯದಿರು ನನಗೀಗ. ಮತ್ತೆ ಮರುತ್ತರ ಆಡವೆಯ? ಹೊಡಿ ತಮ್ಮ, ಹೊಡಿ. ಮೇಲೆ ಜನ್ಮ ಸುರಿದು ರಕ್ತ ಹರಿವರೆಗೂ ಹೊಡಿ. ಆದರೆ ಅಸತ್ಯ ಮಾತ್ರ ನುಡಿಯಲಾರೆ. ಏಕಪತಿ ಋತಾಶ್ಚನಾದ ನಾನು ಅನ್ಯನ ಸಿರಿಯರ ಅನುರಾಗ ಹೇಗೆ ಬಯಸುತ್ತೇನೆ ನಮ್ಮ ಹೇಗೆ ಬಯಸುತ್ತೇನೆ. ಹೌದು, ಮಹಾ ಏಕಪತಿ ವೃತಸ್ಥ ನೀನು. ಅವರು ಬರೋದಕ್ಕಿಂತ ಮುಂಚಿತವಾಗಿ ನನ್ನನ್ನು ಬಲಾತ್ಕಾರವಾಗಿ ಕೈ ಹಿಡಿದು ಎಳೆದಾಡಿದ್ದು ಅಲ್ಲದೆ ಅವರು ಬಂದ ನಂತರ ಈ ರೀತಿ ನಾಟಕ ಬೇರೆ ಮಾಡ್ತಾ ಇದೆಯಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇನ್ರಿ? ಅಷ್ಟೇ ಇಲ್ಲ, ಇವನು ಈ ರೀತಿ ನಡೆದುಕೊಳ್ತಾ ಇರೋದು ಇದು ಮೊದಲನೇ ಸಲವೇನಲ್ಲ, ಮೂರನೇ ಬಾರಿ. ಇದು ಮೂರನೇ ಸಲವೇ? ಹೌದ್ರಿ. ಅವತ್ತು ನೀವು ಬೆಂಗಳೂರಿಗೆ ಹೋಗಿದ್ರಲ್ಲ, ಮನೆಯಲ್ಲಿ ಯಾರು ಇರ್ಲಿಲ್ಲ. ಅವತ್ತು ಕೂಡ ಇದೇ ರೀತಿ ನನ್ನ ಕೈ ಹಿಡಿದು ನನ್ನ ಬಲಾತ್ಕರಿಸೋದಕ್ಕೆ ಪ್ರಯತ್ನ ಪಟ್ಟ. ಪಾಪ, ಅವತ್ತು ಆ ನಂಜುಂಡ ಸಾಹುಕಾರ ಬಂದು ಈ ಪಾಪಿ ಕೈಯಿಂದ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರು. ಇಲ್ಲಿ ಹೋಗಿದ್ರೆ ಅವತ್ತೇ ಸತ್ತು ಹೋಗ್ತಾ ಇದ್ದೆ ನಾನು. ಗೀತಾ, ಕಟ್ಟು ಕತೆ ಕಟ್ಟಿ ಸುಳ್ಳು ಪಡಿಸಿ ತಮ್ಮನ ಮನ ಕೆಡಿಸಿ ಈ ರೀತಿ ವರವರಿಸಬೇಡ. ದೀರ್ಘವಾಗಿ ಆಲೋಚಿಸಿ ನೋಡು. ಪಾಪ ಕೋಪಗಳನ್ನು ಕೈ ಮಾಡಿ ಕರೆಯಬೇಡ. ಎಲ್ಲವನ್ನ ವಿಚಾರ ಮಾಡೇ ಹೇಳ್ತಾ ಇರೋದು. ನೋಡಿ, ಇವನು ಈ ಕ್ಷಣನೇ ಮನೆ ಬಿಟ್ಟು ಹೊಟ್ಟು ಹೋಗ್ಬೇಕು, ತಿಳಿತಾ? ಇಲ್ದೆ ಹೋದ್ರೆ ಇವತ್ತೇ ಈ ಮನೆ ಬೇರೆ ಬೇರೆ ಆಗ್ಬೇಕು. ಬೇಡ ಗೀತಾ, ಹಾಗ ಮಾಡಬೇಡ. ಒಂದೇ ಮನೆಯಲ್ಲಿ ಒಂದೇ ಒಲೆಯ ಮೇಲೆ ಒಂದೇ ಪಾತ್ರೆಯಲ್ಲಿ ಹುಟ್ಟುತ್ತಿರುವ ಪಂಚಾಮೃತನವು ಇಂದು ನನ್ನಿಂದ ಎರಡಾಗುವುದು ಬೇಡ. ನೀವೇ ಈ ಮನೆಯಲ್ಲಿ ಸುಖದಿಂದ ಬಾಳಿರಿ. ನಾನೇ ಮನೆ ಬಿಟ್ಟು ಹೋಗುತ್ತೇನೆ.
ನನಗೆ ಆಸ್ತಿ ಮನೆ ಯಾವುದು ಬೇಕಾಗಿಲ್ಲ ತಮ್ಮ. ನಿಮ್ಮ ಹೃದಯ ಬೇಕು, ನಿಮ್ಮ ಹೃದಯ ಬೇಕು. ಏನೋ ನಿನಗೆ ನಿನ್ನ ತಮ್ಮ ಬೇಕಾ? ಆದ್ರೆ ನಿನ್ನಂಥವನು ಈ ಮನೆ ಇಡೋದಕ್ಕೆ ಯೋಗ್ಯರಲ್ಲ. ಗೀತಾ, ಹೊಡೆದರೂ ಪರವಾಗಿಲ್ಲ, ತಮ್ಮ ಕೈ ಮುಗಿದು ಬೇಡವೇ? ತಮ್ಮನ ಮುಂದೆ ಸತ್ಯದ ಸಂಗತಿನೇ ನುಡಿದು ಬಿಡು. ಇವಳೇನೇ ಹೇಳ್ತಾಳು, ಕೈ ಹಿಡಿದು ಜಗ್ಗುತ್ತಿನ ದೃಶ್ಯ ನಾನೇ ಕಂಡಿರುವೆ. ಇನ್ನು ನಿಮಗೆ ಬೇರೆ ಸಾಕ್ಷಿ ಬೇಕೆ? ಹೋಗು, ಎಲ್ಲಾದ್ರೂ ಭಿಕ್ಷೆ ಬೇಡಿ ಬದುಕು. ನಿನ್ನ ಮಸಾಲೆ ಕಣ್ಣಿನ ಮುಂದೆ ತೋರಿಸಬೇಡ. ನಿನ್ನ ಒಳಗುಟ್ಟಿನ ಮನ ಅರಿತಿಕೊಂಡಿರುವೆ ಇನ್ನೊಬ್ಬರಿಂದ. ಮೊದಲು ಮನೆ ಖಾಲಿ ಮಾಡು. ಕೊಲೆಗಡಕನನ್ನು ಬಂಧಿಸಿ. ಎಸ್ ಸರ್. ಯಾವ ಕಾರಣಕ್ಕಾಗಿ? ಕೊಲೆಗೊಯ್ದ ಆರೋಪಕ್ಕಾಗಿ. ಕೊಲೆ? ಯಾವ ಕೊಲೆ? ಯಾರು ಹೇಳುತ್ತಾರೆ? ನಾನು ಹೇಳುತ್ತೇನೆ. ಒಂದಿಲ್ಲ, ನಾ ಮಾಡಲಾರೆ ಅಂತ ನೀತ ಕೃತಿ, ಜನಕ್ಕೆ ತೋರಿಸಲಾರೆ ಚಮಕೃತಿ. ಸಾಕ್ಷಿ ನಿನ್ನ ಕೈವಡ ಹೇಗಿದೆ ಎಂಬುದು ನನಗೆ ಗೊತ್ತಿಲ್ಲವೇ? ಯಾರ ಕೊಲೆ ಹೇಗೆ ಮಾಡಿದ್ದಾನೆ, ಅದು ಎಲ್ಲಿ ಮಾಡಿದ್ದಾನೆ, ಅದು ನನಗೆ ಗೊತ್ತಿಲ್ಲ ಮನುಜ. ಗೊತ್ತಿಲ್ಲಂತ ಯಾಕಂತೀರಿ? ನಿನ್ನೆ ಸಾಯಂಕಾಲ ಚಂದ್ರಣ್ಣನಿಗೆ ಗುಂಡು ಹಾಕಿ ಪ್ರಾಣಹರಣ ಮಾಡಿ ನಿಮ್ಮ ತೋಟದ ಕಾಲುವೆ ಸಾಲಿನಲ್ಲಿ ಬೆಸಗಿದ್ದಾರೆ. ಅಂದು ನಿಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಆಗಿದೆ. ಕಾರಣ ಮೊದಲು ಅವನನ್ನು ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಚಂದ್ರು ಸುತ್ತು ಹೋದರೆ ಚಂದ್ರು ನಾನು ಸತ್ತು ಹೋಗಬಾರದೆಂದು ನನ್ನ ಕೈಯಿಂದ ವಚನ ತೆಗೆದುಕೊಂಡಿದ್ದನು. ಕೊನೆಗೆ ನೀನೇ ದುರಂತಕ್ಕೆ ಬಲಿಯಾಗಿ ಪ್ರಾಣ ಕಳೆದುಕೊಂಡೆಯ. ನಿಂದ ಮರಣ ಸಿಡಿಲ ವಾಸ್ತು ಕೇಳಿ ನುಚ್ಚು ನೂರಾಯಿತು ನನ್ನ ಹೃದಯ. ಕಾವಿಸಿ ಬಂದಿತು ದುಃಖದಾಗ್ತೀನಿ. ಒಂದೆಡೆ ಸತಿಯ ಕಿಚ್ಚು, ಇನ್ನೊಂದೆಡೆ ತಮ್ಮನಂತಿರುವ ಚಂದ್ರು ಸತ್ತ ಕಾಡ ಕಿಚ್ಚು. ಕ್ಷಣಿತು ಸಹಿಸಲಿ ಮೇಲಿಂದ ಮೇಲೆ ಬರುತ್ತಿರುವ ತೆರಪಿಲ್ಲದ ಘಟನೆಗಳು. ಕಾನ್ಸ್ಟೇಬಲ್, regarding the two your rules understand. ಪೊಲೀಸರೇ, ನಿಜಕ್ಕೂ ನಾನು ನಿರಪರಾಧಿ. ಅಪರಾಧಿಯೋ ನಿರಪರಾಧಿಯೋ ಅಲ್ಲಿ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಈಗ ಸುಮ್ಮನೆ ನಮ್ಮನೆ ಬನ್ನಿ. ದೈವ ಈತನ ಮೇಲೆ ಏನೇನು ದುರಂತ ದೃಶ್ಯಗಳು ಬರುತ್ತೋ ಬರಲಿ. ಸೃಜನಶೀಲವಂತನಾಗಿದ್ದರೆ ಆ ನ್ಯಾಯ ದೇವತೆ ಸರಿಯಾದ ತೀರ್ಪು ನೀಡುತ್ತಾಳೆ. ಇದು ಯಾರ ಪಾಲಿನ ವಿಧಿ? ಇದು ಯಾರ ಪಾಲಿನ ವಿಧಿ? ಕುಲಹೀನ, ಈಗ ಅರ್ಥವಾಯ್ತು ನೀನ್ ಎಂಥವನು ಅನ್ನೋದು. ನಿನ್ನಂತ ಕಾಮುಕನಿಗೆ ಸರಿಯಾದ ಶಿಕ್ಷೆಯಾಗಿದೆ. ಗೀತಾ, ಬುದ್ಧಿನೊಳಗಿರುವ ಹಾವು ಇನ್ನು ತಾನಾಗಿ ಬಯಲಿಗೆ ಬಂದಂತಾಯಿ. ಪೊಲೀಸರೇ, ಇವನನ್ನು ಎಳೆದುಕೊಂಡು ನಡಿ. ತಾಯಿನುಡಿಯ ಪಾಲಿಸಿ ಸೋದರರಾಗಿದೆ, ತಾಯಿನುಡಿಯ ಪಾಲಿಸಿ ಸೋದರರಾಗಿದೆ, ದೇವ ಕೊಟ್ಟ ವರವಿದೆ ನನ್ನ ಹಿರಿಮೆಗೆ, ನನ್ನ ಹಿರಿಮೆಗೆ. ತಾಯಿನುಡಿಯ Yeah.
ಸಾಕಾಗೋತ್ ನೋಡ್ರಿ. ನನಗಂತೂ ಈ ಡಾಕ್ಟರ್ ಕಾಲಗೂ ಸಾಕಾಗೋತ, ಈ ಕಡೆ ಸಾಬನ ಕಾಲಗೂ ಸಾಕಾಗೋತ. ಇವ್ ಎರಡರ ಕಾಟ ತಪ್ಸಕ ಕಾಯಿಪಲ್ಲೆ ತರಕಂತ ಬಂದೀನಿ. ಇವತ್ತಂತೂ ಡಾಕ್ಟರ್ ಬಂದಲ್ಲ ಹೆಂಗ ಮಾಡಿ. ಏ ಸುಬ್ಬಿ ಎಲ್ಲಿಗೆ ಹೊಂಟಿದಲ್ಲ? ಗಂಟಗುಬ್ಬಿ ನೀ ಯಾಕೆ ಇಷ್ಟ ಮಾಡಿ ಬಂದಿಲ್ಲ? ದಾರಿ ನೋಡ್ ಸಾಕಾತ ಅದು ಕಾಯಿಪಲ್ಲೆ ತರಕಂತ ಹೊಂಟಿದ್ದೆ. ಯಾಕ ಒಂದ್ ನಮ್ಮನೆ ತರ 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 ನಡ್ಕಕತ್ತಿಯಲ್ಲ? ಜರಕೆರೆ ಬಂದ್ಕಿದ್ದವ? ಏನ್ ಮಾಡೋ ಮರ, ಏನ್ ನಿನ್ನ ಪ್ರೀತಿ ಮಾಡಕ್ ಶುರು ಮಾಡೀನಿ. ಹೊಟ್ಟೆಗೆ ತ್ರಾಸ ಆಗಿ ನಮ್ದು ಪೇಪ್ರಿ ಬಂದಂಗಾಗಿ ಕೈ ಕಾಲು ತರ 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 ಓನಿ ಮತ್ತೆ ನನ್ನ ಮುಂದೆ ಹೇಳ್ಬೇಕಾಯ್ತಿಲ್ಲ. ನೀ ಭೇಟಿ ಆದ್ರೆ ಹೇಳ್ಬೇಕಲ್ಲ. ಬಹುಶಃ ನಿನಗ ಪ್ರೇಮದ ರೋಗ ಬಂದೈತೆ ಅಂತ ಕಾಣಿಸ್ತಾ. ಸ್ವಲ್ಪ ಕೈ ಕೊಡ, ಚೆಕ್ ಮಾಡಿ ಹೇಳ್ತೀನಿ. ಹಂಗಲ್ರಿ, ಹಿಂಗ್ ಕೊಡು. ಅದು ಏನ್ ಹೇಳಂಗಿದ್ದಿ ಸೀದಾ ಹೇಳ್ಬಿಡು. ಯಾಕಂದ್ರೆ ನಾವು ಹೊಸ ಹುಡುಗಿ ಇನ್ನೂ ಒಂದು ಆಗಿಲ್ಲ. ಏನು ನೀ ಮದುವೆಗೆ ತಯಾರಾದ್ರೆ ಸಾಕು. 10 ಪೈಸೆ ವರದಕ್ಷಿಣೆ ಸಹಿತ ಬೇಡ, ಮತ್ತೆ ಲಗ್ನಕ್ಕೆ ಈ ಜನನೂ ಬೇಡ, ಧನನೂ ಬೇಡ, ಊದೋರು ಬೇಡ, ಬಾಸರು ಬೇಡ. ಲಿಂಗಸೂರ್ ಕೋರ್ಟಿಗೆ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದ್ಬಿಡಮ್ಮ. ಅದನ್ನ ಮರ್ಯಾದೆ ಮದುವೆ ಅಂತೀವಿ ಮರ್ಯಾದೆ ಕಡೆ ಮದುವೆ ಅದ. ಓ ನಿಮ್ಮನೆ ಹಣ್ಣು ಇನ್ನ ಹೆಣ್ಣು ಬೆರೆಸೈತೆ, ಮೆತ್ತಗಾಗಿಲ್ಲ. ಆಗ ಸೋಸಿ ಇತ್ತಂತ ಮಾಡ್ತದೆ. ಚೆಕ್ ಮಾಡಿ ಸ್ವಲ್ಪ ಚೆಕ್ ಮಾಡ್ತೀನಿ. ಸಣ್ಣಗೆ ಒಳಗ ಜ್ವರ ಬಂದವ, ಜ್ವರ. ಅದು ನಿನಗೆ ಈಗ ಗೊತ್ತಾಗೈತೆ. ನನ್ನ ಬಾಳ ಗೊತ್ತಾಗಿಲ್ಲ, ಜ್ವರ ಬಂದ ಹಿಂಗಾಗಿ. ನೋಡ್ತೇನೆ ನೀ ಡಾಕ್ಟ್ರ, ನೀವು ಒತ್ತದ ನೋಡಿ ಅರ್ಧ ಬ್ಯಾನಿ ಆಗುತ್ತೆ ನೋಡಿ. ಸ್ವಲ್ಪ ಮೆತ್ತಗಿಡು. ನೀ ಏನ್ ಗಾಬರಿ ಬೇಡ, ನಾನೆಲ್ಲ ಬ್ಯಾನ್ ಆಗ್ಲಾರ್ದಂಗ ಮಾಡ್ತೀನಿ. ಏನ ಇಂಜೆಕ್ಷನ್ ಭಯ ಭೀತಿ ಪಡುವ ಅಗತ್ಯವೇ ಇಲ್ಲ. ಚುಚ್ಚತೆ ಕಳ್ಳ ಸುಮ್ಮ ಮಾಸ್ತರ ಇವಂದ ರಗಡಾಗೈತಿ. ಚುಚ್ಚ ಆದ್ರೂ ಸಾವಕಾಶ ನೋಡಬೇಕು. ನೋಡ ಈ ಡಾಕ್ಟರ್ ಕೈ ಹೆಂಗೈತತ್ತ. ನನ್ನ ಸರ್ವಿಸ್ನಾಗ ಎಷ್ಟೋ ಮಂದಿ ಮಾಡೀನಿ. ಅಲ್ಲ ಇದು ಈಗ ನಿಮ್ಮವ್ವ 2 ನಿಮಿಷ ತಮ್ಮ ಮಾಡೀನಿ. ಬೇಕಾದ್ರೆ ಹೋಗಿ ಕೇಳಿದ. ಮಾಡಿ ಹಿಂಗಾಗಿರ ಏನ್ ಮಾಡಿ ಇಂಜೆಕ್ಷನ್ ಮತ್ತೇನ ಮಾಡೀನಿ. ಅಂದ್ರೆ ಈಗ ನೀವು ಸೂಜಿ ಎಲ್ಲರೂ ಮಾಡಿ ನೋಡ ಮುಂದಿನ ತುದಿ ಮಂಟಾಗಿರ್ಬೇಕು. ಏ ನಿಮ್ಮವ್ನ ಇಲ್ಲಿ ನೋಡ, ಹೊಸ ಸೂಜಿ ಇನ್ನು ಯಾರಿಗೆ ಮಾಡಿಲ್ಲ, ಫಸ್ಟ್ ನಿನಗ ಮಾಡೋದು. ಹೌದಾ? ಸಾವಕಾಶ ಮಾಡ್ಬೇಕ. ನಾವ್ ಒಮ್ಮೆ ಮಾಡಿಸ್ಕೊಂಡಿಲ್ಲ, ಬರೀ ಸೂಜಿ ಬಂದಿದ್ದು ಎಣ್ಣೆ. ಅಯ್ಯವ್ವ ಐತಲ್ಲ ಎಣ್ಣೆ ಎಲ್ಲ ಸಜ್ಜ ತಂದಿ ನಾನು. ಮಾಡೇ ಬಿಡ್ತೇ ಗಟ್ಟೆ ಗೆಲ್ಸ ಬಿಡ್ಲೆ. ಏನ ಜಂಪು ತೋಳು ಮರ ಮೊದಲು ಸ್ವಲ್ಪ ತಿಕ್ಕ ಏನ್ರ ಮಾಡಿ. ಇಲ್ಲ ನೀ ಯಾಕಲ್ಲ ನೀವು ತಿಕ್ಕ ಮಾಡ್ತಾರೆ. ಯಾರ ಅಷ್ಟು ಒತ್ತಿ ಚುಚ್ಚಿದ್ರೆ ನಾ ಎಣ್ಣೆ ಗೊತ್ತೈತಿ. ಅಲ್ಲ ಸೂಸಿ, ಆ ಪಾಪುರುಷ ಅಂತಾಗ ಬೆಲ್ಲ ಮಾರಿ ಜಾಗದಾಗ ನಾಯಿ ಮೂಸಿ ನೋಡ್ತಾವಲ್ಲ, ನಿನ್ನ ಪ್ರೇಮದ ಮೂಸಿ ತೋರಿಸಿ ಹಂಗ ಹೊಂಟಲ್ಲ ಅಂತೀನಿ. ಪ್ರೇಮದ ಗಾಳಿ ಬೀಸ್ತಾನ ಮತ್ತೆ. ಪ್ರೇಮ ಮಾಡಿ ಶುರು ಮಾಡ್ಬೇಕಂದ್ರೆ ತೆಗಿ ನೋಡು ಬಂದ್ ಮಾಸ್ತರ. ಅಲ್ಲ ಆ ಪ್ರೇಮ್ ಪಾಠ ಶುರು ಮಾಡ್ಬೇಕಂದ್ರ ತೆಗಿ 1,000 ರೂಪಾಯಿ. ಇಲ್ಲಂದ್ರ ನೀ ಮನೆ ಬರೋದು ಬೇಡ, ಪ್ರೇಮ್ ಪಾಠನು ಬಂದ. ಏ ತಗ ಚಲೋ ಮಾಡ, ಬಂದ್ ಮಾಡಕ್ ಸಣ್ಣ ಕೆತ್ತಾಗ ಮಗನ ಬೇಡ ಕೊಡೋದವ್ರ ಅಲ್ವೇ ಎರಡನೇ ಪ್ರೇಮ ಇದೆ, ಫಸ್ಟ್ನೇ ಪ್ರೇಮ ಮುಗ್ದೋಗಿ ಬಿಡತ್ತೆ. ಈಗ ಎರಡನೇ ಪ್ರೇಮ್ ಪಾಠ
ಆಕಿ ಬರ್ತ ಹಂಗಾರ ನಾ ಬರ್ಲ್ಯಾ ನೀನ್ ಹೋಗು ಬಡೆ ಸಾಬ ಬಂದ ಅಂತ ಕಾಣಿಸುತ್ತೆ. ನಾನು ಬರ್ಲ್ಯಾ ಬಡೆ ಸಾಬ ಅಬ್ಬಾ ಬಡೆ ಸಾಬ ಬಂದ ಬರ್ಲ ಇತ್ನ ಸರ್ಜಾಪುರ ಜಂಪಿಗೆ ಚಪ್ಪಲಿ ಬಡ. अकी मेरे लंगोटी दोस्त तू याद नहीं तो इधर से क्या काम है? ಲೇ ಬಡೆ ಸಾಬ ಇಲ್ಲಿ इधर से क्या काम है बोलो. ಕೆಲಸ ಐತೆ ಅಂತಲೇ ಬಂದಿದ್ದ ಬಾ ಸಾಬ. ಸುಮ್ನೆ ಬರಕ್ಕೆ ನೀ ಮನೆ ಮುಂದೆ ಕೆಂಪನಾಗಿ ಕಡ್ತಂದ್ ಮಾಡಿದೆ ಅಲ್ಲ. ಇದು ಹೋಗಿ ಬಿಡು ದೋಸ್ತ, ಈ ಕಡೆ ಏನಾದ್ರು ಸುಸುದ್ದು ಬಾಯಿ ಹೋಗಿದ್ದಕ್ಕೆ ನೋಡ್ತಮ್ಮ ಸಾಬ, ನನ್ನ ಜೀವದ ಗೆಳೆಯ ಸೋದರ ಮಾವಿದ್ದಂಗ ಐತೆ ಅಂತ ಹೇಳ್ತ. ನಾನು ಪ್ರೀತಿ ಮಾಡ ಹುಡುಗಿ ಮೊಸರು ಮಾರ ಹುಡುಗಿ ತಂಡಕ್ಕೆ ಏನಾರ ಬಂದೆ ಅಂದ್ರ ನಿಮ್ ಸಾವುಕಾರ ಹೇಳಿ ನಿನ್ನ ನೌಕರಿ ಕ್ಯಾನ್ಸಲ್. ಆಮೇಲಿಂದ ನೀನು ಗಡ್ಡೆಲ್ಲ ಚರ್ರ ನೋಡಿಸಿ ಸೌದತ್ತಿ ಕೊಟ್ಟು ಕಳಿಸ್ತ ಮಾಸ್ತರ. ಎಲ್ಲಿ ಹೋಗಂತೆ ಮಗನ ಗಂಡೋಗಿ ಹೆಂಗ ಎಲ್ಲಿ ಕಾಣೆ ಹಿಂಗ ಹೋಗಂತೆ ಮಗನ ಗಂಡೋಗಿ ಹೋದಂಗ. ಹತ್ತಿಸ್ಕಿ ಮಾಕ ಎಂತ ಮಾತಾಡಿಬಿಟ್ನಲ್ಲ, ಗ್ಯಾರಂಟಿ ನನ್ನ ಮಗ. ನಾವಂದ್ರೆ ಏನಂತ ತಿಳ್ಕೊಂಡೆ, खूब दन दौलत का बड़ा नंदन का घर में नौकरी ಮಾಡ್ತಿದ್ದೋ. ನಮ್ದು ಹೌದು ಪ್ರೀತಿ ಬಹುತ್ ಐತಿ, ನಮ್ದು ಬಾತ್ ಅವ್ರು ಮೀರಂಗಿಲ್ಲ. ನೀ ಎಂದಿತ್ತು ಅವ್ರ ಮುಂದೆ ಹೇಳಿದ್ರೆ ನಿಂದು ಕ್ಯಾವ್ ಉಳಿತೈತಿ ಮಗನ. RFP ಡಾಕ್ಟ್ರಿಗೆ ಹೋಗಿ ಕೈಯಲ್ಲಿ SP ಬರ್ತೈತೆ, ಪಟ ಕಾಲಕ್ಕೆ ಹೋಗಂತೆ ಅಂತ SP ತಗಂತ ಎಮ್ಮಿ ಬೋಳ್ಸಂದೆ ಮನುಷ್ಯರನ್ನ ಬೋಳ್ಸಂದೆ. ಏನಿ ಮೌನ ಹರಕಿ ತುರ್ಕ್ ಸಾಬ ನಿನ್ನ ಕಾಲ ಬರೆ ಬಿಡ್ಬಿಟ್ಟೆ. ಏನಂತ ನನ್ನಂತ ಪ್ರವೀಣ್ ಡಾಕ್ಟರ್ಗ ಏನೋ ನನ್ನ ಲಂಗೋಟಿ ದೋಸ್ತ ಅಂತ ಸುಮ್ಮನೆ ಬಿಟ್ಟಿದ್ದೆ. ಇದ್ರ ಮೇಲೆ ತಿಳ್ಕ, ನನ್ನಂತ ಪ್ರವೀಣ್ ಡಾಕ್ಟರ್ಗ ಆ ಸಾವುಕಾರ ರಂಜಿಗೆ ತೋರಿಸಿದೆ. ಒಂದು ಮಗನ ಡೊಯೆಟ್ ಡಿಬರ್ ಆದ ಇಂಜೆಕ್ಷನ್ ಕೊಡಬಾರ್ದು ಕೊಟ್ಟೆ ಅಂದ್ರ ವಾದಿದಿ ಜಂತಿಲ್ಲ ಮನೆಗೆ. ಮತ್ತೆ 6 ಮಳ 3 ಮಳ ಎಲ್ಲೈತೆ ನಮ್ಮ ಮೇಡಮ್ ಜಾಗಕ್ಕ ಏನಂತ ತಿಳ್ಕೊಂಡಿದ್ದೆ. ಏ ಬಂದರ್ಕ ಬೇಟ ಎಂತ ಮಾತಾಡ್ಬಿಟ್ನಲ್ಲ ಈ RMP ಡಾಕ್ಟ್ರು. ನೋಡ್ತಮ್ಮ ಇಕ್ಕಟ್ಟ ಹೇಳಲಿಲ್ಲ ಹುಷಾರಿ. ಮತ್ತೆ ಸುಮ್ಮನೆ ನಾನು ಕೂಡ ವಾದ ಮಾಡಬೇಡ. ಮತ್ತೆ ನಾ ಪ್ರೀತಿ ಮಾಡೋ ಹುಡುಗಿ ತಂಟೆಗೆ ಬರಬೇಡ. ಹೇಳಿಲ್ಲ ಅಂದಿದೆ. ಮತ್ ನಾ ಈಗಂತೂ ದವಾಖಾನಿಗೆ ಹೋಗ್ತ ಪೇಷಂಟ್ ನಮ್ಮ ದಾರಿ ಕಾಯ್ತಿರ್ತಾರ. ನನ್ನ ಮಾತಿ ಮಾನ್ಯತೆ ಕೊಟ್ಟಿ ಸರಿ, ಇಲ್ಲಂದ್ರ ಮಗನ ಗೊತ್ತಿಲ್ಲ. हत्तीस माँ का बंदर का बिल्ली का बेटा ಗದ್ದೆಗೂ ಬೇಟ. ನಮ್ದು ಬೈದಿ ಹೋದ್ರೆ ಆ ಲड़किನ ನಮ್ದು ಪಡಿಕೆಗೆ ಹಾಕೇಳಂತ ಬಿಡ್ತಾನೆ ಅಂತ ತಿಳ್ಕೊಂಡ ನೀ ಬಡಿಸ್ತಾವ. मैं तो पहले वहाँ लड़की का साथ शादी करके बात हो जिंदगी बात हूँ, कभी नहीं कभी वहाँ चोरी मेरे जाल में डालकर मार देते. ನನ್ನ ಹೆಸರು बड़े साहब ने हल्ला. अब मैं जाऊंगा, कोशिश करूंगा. ತಂಗಿ ಮಂಜುಳದೇವಿ ಅಲ್ಲ? ಹೌದು ನಾನೇ. ತಾವ್ ಯಾರಂತ? ನಾನು ಮನೋಜನಮ್ಮ. ಓ ಅಣ್ಣ, ಸಾರಿ ಅಣ್ಣ, ನನಗೆ ಬೇಗ ಗೊತ್ತಾಗ್ಲಿಲ್ಲ. ಅದು ಬಹಳ ದಿನಗಳ ಹಿಂದೆ ನಮ್ಮ ಊರಿಗೆ ಬಂದು ಹೋಗಿದ್ರಲ್ಲ, ಮತ್ತೆ ಇವಾಗ ಬರ್ತಾ ಇದ್ದೀರಾ, ಬೇಗ ಗೊತ್ತು ಸಿಗ್ಲಿಲ್ಲ ಅಣ್ಣ. ಸಾರಿ. ಈ ತಂಗಿ ಹೀಗೆ ಅಂದ್ಲು ಅಂತ ಸಿಟ್ಟಾಗ್ಬೇಡಣ. ಅದೇನಿಲ್ಲಮ್ಮ, ಒಡ ಹುಟ್ಟಿದ ತಂಗಿ ಇಲ್ಲದಿದ್ದರು ಒಡೆಯ ತಂಗಿ ನೀನಿರುವಾಗ ಸಿಟ್ಟಿಗೆ ಸ್ಥಳ ಎಲ್ಲಿ ಸಿಗೋದು ತಂಗಿ? ಅದಿರ್ಲಿ ಬೇಡ. ಮನೇಲಿ ಎಲ್ಲ ಕ್ಷೇಮ ತಾನೆ? ಹಾ, ಎಲ್ಲರೂ ಕ್ಷೇಮದಿಂದ ಇದ್ದಾರಮ್ಮ. ಹಾ, ಇನ್ನ ಪತಿದೇವರು ಹೇಗಿದ್ದಾರಮ್ಮ? ಅವರೇನು ಜನಸೇವೆ ಜನಾರ್ದನ ಸೇವೆ ಅಂತ ಸುಖವಾಗಿದ್ದಾರೆ. ತಂಗಿ ಮಂಜುಳ, ಕಾರಣಾಂತರದಿಂದ ನಿನ್ನ ಮದುವೆಗೆ ಬರುವುದಕ್ಕೆ ಆಗಲಿಲ್ಲ. ಅಲ್ಲದೆ ಅದರ ಸವಿ ನೆನಪಿಗಾಗಿ ತವರ ಮನೆ ಉಡುಗೊರೆ ತಂದುಕೊಡುವ ಭಾಗ್ಯ ಇದುವರೆಗೆ ಕೂಡಿ ಬರಲಿಲ್ಲ. ನಿನ್ನೆ ಕೆಲಸ ನಿಮಿತ್ತವಾಗಿ ಬೆಂಗಳೂರಿಗೆ ಹೋಗಿದ್ದೆ. ಎಂದು ಬರುವಾಗ ಒಂದು ಚಿನ್ನದ ಸರ ತಂದಿರಬೇಕು. ಇದನ್ನು ಸಂತೋಷದಿಂದ ಕೊರಳಿಗೆ ಹಾಕಿಕೊಳ್ಳಮ್ಮ. ಅಣ್ಣ, ತಂಗಿ ತುಂಬಾ ಚೆನ್ನಾಗಿದೆ ಅಣ್ಣ. ತಂಗಿ ಸಂತೋಷವಮ್ಮ. ಹಾ, ಅಂದ ಹಾಗೆ ಈ ಕಡೆ ಎಲ್ಲಿ ಹೋಗಿದ್ದೀಯಮ್ಮ? ಆ ಬೆಟ್ಟದ ಮೇಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿದ್ದೆ ಅಣ್ಣ. ಸರಿ ಅಮ್ಮ, ನಾ ಏನು ಬರುವೆ.
ಭೇಟಿಯಾದ ವಿಷಯ ನಿನ್ನ ಪತಿದೇವರಿಗೆ ತಿಳಿಸಮ್ಮ. ನಿಲ್ಲಣ್ಣ, ಮನೆಗೆ ಅಂತ ಬಂದು ಹೋಗ್ತಾ ಇದ್ದಿಲ್ಲ. ಇಲ್ಲಮ್ಮ, ಈಗ ಅರ್ಜೆಂಟ್ ಕೆಲಸವಿದೆ. ಇನ್ನೊಂದು ಸಲ ಬಂದಾಗ ನನ್ನ ಕೈಯಾರೆ ಊಟ ಮಾಡಿ ಹೋಗ್ತೇನೆ ತಂಗಿ. ಓಹೋ, ಆಯ್ತು. ಇನ್ನೊಂದ್ಸತಿ ಬಂದಾಗ ನನ್ನ ಮಂಗಳಾರತಿಯು ಕೂಡ ಜೊತೆಗೆ ಕರ್ಕೊಂಡು ಬರ್ತೀಯ ತಾನೆ? ಅಯ್ಯೋ ಪಾಪ, ಇನ್ನು ನಿನಗೆ ಆ ವಿಷಯ ಗೊತ್ತಿಲ್ಲವೇನಮ್ಮ? ಏನಾಯ್ತಣ್ಣ? ಯಾವ ವಿಷಯ? ಮಗಳ ಸತ್ತು ಬಹಳ ದಿನಗಳಮ್ಮ. ನನ್ನ ಅತ್ತಿಗೆ ಇನ್ನು ಈ ಭೂಮಿ ಮೇಲೆ ಬರ್ತಿದೆ. ಕಾಳಗಿಚ್ಚಿನ ಕತ್ತಲ ಆವರಿಸಿ ಕತ್ತನ ಹೆಚ್ಚಿಗೆ ತನ್ನ ಪ್ರಾಣ ಪಕ್ಷಿನೇ ಕತ್ತೊಯ್ದಳೆ ಆ ಮೃತ್ಯು ದೇವತೆ. ನನಗೆ ಈಗ ತಿಳಿಯುತ್ತೆ ಇಂದಿನ ದುರ್ಮರಣದ ವಾರ್ತೆ. ಅತ್ತಿಗೆ, ನಿನ್ನ ಜೀವನದ ಜ್ಯೋತಿ ನಂದಿಸೋದಕ್ಕಾಗಿ ಅದಾವ ಕುಹುಕದ ಹೃದಯದಿಂದ ಬಣ್ಣದ ಉಂಡಾಗಿ ಕಾದು ಕೂತಿತ್ತು. ಅತ್ತಿಗೆ, ಗೀತಾ, ನಿನ್ನ ಸಾಹಸ ಕೆಲಸಕ್ಕೆ ನಾನು ತುಂಬಾ ಮೆಚ್ಚಿಕೊಂಡೆ. ನನ್ನ ಸಲಹೆದಂತೆ ಮನುಜನ ಮೇಲೆ ಕೃತಿಕ ಪ್ರೇಮವನ್ನಿಟ್ಟು ಅವನ ಅಂಕುರದ ಬೇರು ಸಹಿತ ಕಿತ್ತಾಕಿದೆ. ಇನ್ನು ಅವರ ಆಸ್ತಿಯನ್ನೆಲ್ಲ ವಶಪಡಿಸಿಕೊಂಡೆ. ಅಣ್ಣ ತಮ್ಮಂದಿರ ಅಂಕಿದ ಬೇರು ಸಹಿತ ಕಿತ್ತಾಕಿದೆ. ಇನ್ನು ನಾವಿಬ್ಬರು ಕೂಡಿಕೊಂಡು ಮಾಡಬೇಕಾಗಿದೆ ಒಂದು ಮಹತ್ವ ಕಾರ್ಯ. ಆ ಕಾರ್ಯ ಒಂದು ಕೈಗೂಡಿಸಿಕೊಟ್ಟರೆ ಸರಿಯಾರಿಲ್ಲ ಈ ಸಾಟಿ ಜಗದಲ್ಲಿ. ಇರಲಿ ನಿರ್ಜನವಾದ ಕಾಡಿನಲ್ಲಿ ಒಯ್ಯುವನು ಹೋಗಿರ.
ಇದೆ ಅಷ್ಟೇ. ಕಾಪಿ ಮಾಡಿಕೊಟ್ಟಿಯೋ ಅಥವಾ ಈ ಶ್ವಾಸಘಾತಕನಿಗೆ ನಿನ್ನ ದೇವನ್ನೇ ಅರ್ಪಿಸಿ ಬಿಟ್ಟು ಕೆಲವು ಕಾಮ ಕವಿಯೇ ನಿನ್ನ ಮೋಸದ ಜಾಲ ಬೀಸಿ ಮಣ್ಣು ಗುಡಿಸಿಬಿಟ್ಟಿಯಾ ಸ್ನೇಹಿತರು ಮಾಡಲು ಮಿಸ್ಟರ್ ಮನೋಜ, ಹದಗೆಟ್ಟೋಗಿದೆ ನಿನ್ನ ಮತಿಯ ಬಾಳು. ಈಗ ನಿನಗ ಬರುವುದು ಅದೇ ಗತಿ. ಮಾಡುವ ರತಿ ಕಿಡಿಯದು ಹೊಸದಲ್ಲ, ಸುಮ್ಮನೆ ಬಿದ್ದುಕೊಂಡಿರು ಈ ಮನೆಯಲ್ಲಿ. ಏನು ಪಾಪಾತ್ಮ, ನನ್ನನ್ನೇನು ಸೆಂಡನೆಂದು ತಿಳಿದುಕೊಂಡಿ? ತಡೆ, ಈಗಲೇ ಮುಗಿಸಿ ಬಿಡುವೆ. ಈಗ ಕೈ ಹಾಕಲು ಬಂದಿರುವ ನರಪಸುವೆ. ಅಯ್ಯೋ ದುರ್ದೈವವೇ, ಅಣ್ಣ ಅತ್ತಿಗೆರನ್ನು ಪೀಡಿಸಿ ತಪ್ಪಿಗಾಗಿ ದೇವರು ನನಗೆ ಶಾಪವಿತ್ತು ಕಳೆದು ಬಿಟ್ಟನೆ ಕಣ್ಬಿಂಬಗಳನ್ನು. ಹತಭಾಗ್ಯನಾದ ನನಗೆ ಕಾಣದಂತಾಯಿತು ಜಗದ ಸತ್ಯ ಸುಂದರ. ಭಯಂಕರ ಸಂಕಟ. ಅದರೊಳಗೆ ಅಂದನಾದ ನಾನು ಅದನ್ನು ಹೇಗೆ ತಿರುಗಾಡುವುದು? ಹೆತ್ತ ನೋಡಿ ರಕ್ತ ಕರಾಳ ಕರ್ಗತ್ತೆ. ಏನು ಮಾಡಲೀಗ? ಕಣ್ಣು ಕಟ್ಟಿ ಹೊಡೆಯುವ ಗಾಢದೆತ್ತಿನಂತಾಯಿತು ಜೀವನ ಜಂಜಾಟ. ಶಿವ ಶಿವ, ಎನಿತು ಸಹಿಸಲಿ ಸುಟ್ಟೋದ ಕಂಗಳ ಬಾಲಿಯ ಪೇಚಾಟ. ಹಾದರಗಿತ್ತಿ ಗಂಡರೊಳಗೂಡಿ ಗಂಡರುಬಿಯಾಗಿ ಬಂಡರ ಕೆಲಸ ಮಾಡಿದ್ಯಾ ಬೀದಿ ಬಸವೆ? ಮನಸಾರ ಮೆಚ್ಚಿದ ಪ್ರಿಯಕರನಿಗೆ ದ್ರೋಹ ಬೈಯಲು ಸ್ವಲ್ಪ ಅದರ ಬರಲಿಲ್ಲವೇ ಅಂತ ಕರುಣೆ? ಅಂತಃಕರುಣೆ? ಅಯ್ಯೋ ಹುಚ್ಚ, ಗಂಡನ ಹೆಣ್ಣಿನ ಮಾತಿಗೆ ಮರುಳಾಗಿ ಅಣ್ಣನ ಕೆನ್ನಿಗೆ ಹೊಡೆದು ಮನೆಯಿಂದ ಆಚೆ ಹಾಕಿದೆಯಲ್ಲ, ನಿನಗೆ ಬರಲಿಲ್ಲವ ಕರುಣೆ? ಅಂದ ಮೇಲೆ ನಿನ್ನಂಥವನನ್ನ ಕಂಡು ನನಗೇಕೋ ಬರಬೇಕು ಅಂತ ಕರುಣೆ? ಮೋಸದ ಕೃತಿ ರಚಿಸಿ ಎಲೆ ಮರೆಯ ಕಾಯಿ ಆಗಿ ಗಂಡನ ಕಣ್ಣಲ್ಲಿ ಮಣ್ಣುಗ್ಗಿ ಬಂಡ ನಾಯಿ ಹೊಡೆದ ಸರಸ ಹೊಡೆದ ಅಂಡ ನಾಯಿ ಅಂದು ಎಲ್ಲ ಕೃತಿಚರಿಗೆದ್ದು ನಿನ್ನ ಕೈ ಹೊಡೆದಲ್ಲವೇ? ಏಯ್, ಬರಸಲಿಲ್ಲ ಅಂತ ಮಾತನ್ನ ನನ್ನ ಮುಂದೆ ಹೇಳಬೇಡ. ಅಷ್ಟೇ ಇಲ್ಲ, ಇದರಲ್ಲಿ ನಿನ್ನ ಕೈವಾಡ ಕೂಡ ಇದೆ. ಅಥವಾ ಕೂತಿರದ ಬಗ್ಗೆ ನೀನು ಕೂಡ ಯೋಚನೆ ಮಾಡಬೇಕಾಗಿತ್ತು. ಮುಂದೆ ಇತ್ತು ನಿನ್ನಂತ ನಾಯಿ ಬೆಂಬತ್ತಿದಾಗ ಅಣ್ಣ ಅತ್ತಿಗೆ ನೆನಪಿಸಲೇ ಬತ್ತಿ ಹೋಗಿತ್ತು. ನಿಜ, ಈಗ ನಿಜ ಸಂಗತಿಯನ್ನ ನಾನೀಗ ನಿನ್ನ ಮುಂದೆ ಹೇಳಲೇಬೇಕಾಗಿದೆ. ಅಯ್ಯೋ ಮರಳೆ, ಇಷ್ಟೆಲ್ಲ ಮಾಡಿದ್ದು ಏತಕ್ಕೋಸ್ಕರ ಗೊತ್ತಾ? 30 ವರ್ಷದ ಹಿಂದೆ ನಿನ್ನ ಹೆತ್ತಪ್ಪ ನನ್ನ ತಾಯಿ ಶೀಲವನ್ನ ಹಾಳು ಮಾಡಿ ಅವಳನ್ನ ಕೊಲೆ ಮಾಡಿದ್ದ. ಅದಕ್ಕಾಗಿ ನಾವಿಬ್ಬರು ಅಂತರಂಗದಲ್ಲಿ ಪ್ರೇಮಿಗಳಾಗಿ ಬಹಿರಂಗದಲ್ಲಿ ಅಣ್ಣ ತಂಗಿಯರಾಗಿ ನಟಿಸಿ ನಿನ್ನ ಮನೆಯನ್ನ ಪ್ರವೇಶಿಸಿ ನಿನ್ನ ಮನೆಯನ್ನ ಒಡೆದು ಸರ್ವನಾಶ ಮಾಡಿದೆ. ಅಷ್ಟಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರನ್ನ ಅಗಲಿಸಿ ಆ ನನ್ನ ಸೇಡನ್ನ ತೀರಿಸಿಕೊಂಡೆ. ಅದಲ್ಲ, ಅದು ನಿನ್ನಂಥ ಮಂಗೆಗೆ ಅದು ಹೇಗೋ ಅರ್ಥವಾಗಬೇಕು? ಜಾರಿ ಬಿದ್ದ ಜಾರಣಿ ಅಪ್ಪ ಮಾಡಿದ ತಪ್ಪಿಗಾಗಿ ನಂಬಿದವನ ಬಿಂಬವನ್ನೇ ಸುಟ್ಟು ಬಿಟ್ಟಿ ಯಾವ ಮಾದಗೆತ್ತಿ. ಅಲ್ಲದೆ ಬಣ್ಣದ ಬುಗ್ಗಿಯಂತಿರುವ ನಿನ್ನ ಅಂತರಂಗದಲ್ಲಿ ಅದಂತ ವಿಷಮವನ್ನು ತುಂಬಿಕೊಂಡಿವೆ ಜಾರಣಿ. ಕಾಮಂದ ನಂಬಿಯೇ ಗೆಳೆನಂದು ಇಂಬು ಕೊಟ್ಟು ನಡೆದವನ ಬಾಳ ವೃಕ್ಷಕ್ಕೆ ಪರಶುರಾಮ ಪೆಟ್ಟವಾಗಿದೆಯಾ? ಆಸೆಗಾಗಿ ನಂದ ಗೋಕುಲಂತಿರುವ ನನ್ನ ಮನ ಮನವು ಮುರಿದು ಪ್ರೇತಗಳ ನಿವಾಸ ಮಾಡಿದೆಯಾ ವಿಷಕಂಠ? ಮಾತಿನಲ್ಲಿ ದಯವಿಸಿ ನೀತಿಯಲ್ಲಿ ದಯ ತೋರಿಸಿ ಮನೆಯವರಿಗೆ ಸಂಶಯ ಬರದಂತೆ ಅಭಿನಯಿಸಿ ಪಂಚರದಲ್ಲಿ ಗಿಳಿಕಚ್ಚಿ ವಿಷ ಕಾರಿದ ದೊಡ್ಡ ಸರ್ಪ ನೀನು. ಪ್ರಾಣಕ್ಕೆ ಪ್ರಾಣ ಕೊಡುವ ಮಿತ್ರನ ಮೇಲೆ ದ್ರೋಹ ಬೈಯಲು ಅದು ಹೇಗೆ ಒಪ್ಪಿತು ನಿನ್ನ ಏಷಿಮನ ಪಂಚಕ? ಮಿಸ್ಟರ್ ಮನೋಜ, ಈಗ
ಬಂದಂತೆ ಹೊಗಳಬೇಡ. ಹೊಗಳಿ ಎನ್ನ ಕ್ರೋಮಾಗ್ನಿಗೆ ಸಿಕ್ಕು ಸುಟ್ಟು ಹೋಗದಿರು ಮೊದಲು. ಇಲ್ಲವಾದರೆ ನೀನು ಕಾಣಬೇಕಾಗುವುದು ಯಮಲೋಕ. ಮೊದಲ ನೀನು ಯಾರ ಮನೆಯಲ್ಲಿ ನಿಂತಿರೋದನ್ನು ವಿಚಾರಿಸು. ವಿಚಾರಿಸಿಯೇ ಕಾಲೂರಿ ನಿಂತಿರುವೆ. ಆಸ್ತಿ ಮನಿ ಎಂದೋ ಗೀತಾಳಸಲ್ಲ ಆಗಿದೆ. ಪಾಪ ಬರೆದು ಕೊಟ್ಟಿದ್ದು ಮರೆತಂತೆ ಕಾಣುತ್ತೆ. ಹೇಳಿ, ಮೋಸದ ಕೃತಿ ರಚಿಸಿ ಕೂದಲಡಿಯಿಂದ ಕುತ್ತಿಗೆ ಕೊಯ್ದಿಯಾ? ಶಶಿಯಂತೆ ಬೆಳಗುತ್ತಿದ್ದ ಈ ಭವನ ಇಂದು ನರಕದಿಂದ ಒಂದಿಯ ನಿವಾಸ ಮಾಡಿದೀಯಾ? ಕೊಲೆಪ ಅಂದು ಸರಸನೆ ವಿಚಾರಿಸದೆ ಕ್ಷಣಭಂಗ ಸುಖವನ್ನು ಆಶಿಸಿದ ಈ ಏಸಿ ಸನ್ಯಾಸಿಗೆ ಆಸ್ತಿ ಮನೆ ಬರೆದುಕೊಟ್ಟಿದ್ದು ನಿಜ. ಹೌದು, ನನ್ನನ್ನೇ ಸೋಳೆ ಅಂತ ಸಂಬೋಧಿಸಿದ್ಯಲ್ಲ. ಹಾಗಾದ್ರೆ ಈ ಸೋಳೆ ಮನೆಯಲ್ಲಿ ನೀನ್ ಯಾಕೋ ಇದೆಯಾ? ಒಳ್ಳೆ ದಾಟಿದ ಮೇಲೆ ಅಂಬಿಗರನ ಮಿಂಡಿ ಯಾವ ಬಂಡ ರಂಡೆ. ನನಗೇನೆ ಬಾಯ್ ಬಂದ ಹಾಗೆ ಬೊಗಳ್ತೀನೋ ಕತ್ತಿ? ಏನೋ ನನಗೆ ಬಂಡ ರಂಡೆ ಅಂತ ಬೊಗಳುವಷ್ಟು ಧೈರ್ಯ ಬಂದೇನೋ? ಯಕ್ಷರಾಧೆ ಗೀತಾ, ಯಕ್ಷರಾಧೆ ಹುಚ್ಚುಗಾವರಿಸಿಕೊಂಡು ಪ್ರೇಮದ ಕಿಚ್ಚಿನಲ್ಲಿ ಸುಟ್ಟು ಬಿಟ್ಟಿಯಾ ನನ್ನ ಕಣ್ಣುಗಳನ್ನು.